ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ 39ನೇ ಪದ. ಶ್ರೀ ಗುರು ವಚನವು ಆಗಲೇ ಮಾಳ್ಪ ರಚನೆ ನೋಡಲಾಗಿ ಮೂವಿದಬಹುದು ಸಾಧಕರ ಪೂಗದಲ್ಲಿ. ಅಂದ್ರೆ ಶ್ರೀ ಗುರು ವಚನ ಅಂತಕ್ಕಂಥ ಗುರುವಿನ ಉಪದೇಶ ಅದು ಒಂದೇ ರೀತಿಯಾಗಿದ್ರೂ ಕೂಡ ಅಧಿಕಾರಿಗಳ ಭೇದದಿಂದ, ಅಂದ್ರೆ ಅಧಿಕಾರಿಗಳ ಭೇದ ಅಂದ್ರೆ ಅಧಿಕಾರಿಗಳು ಉತ್ತಮ, ಮಧ್ಯಮ, ಕನಿಷ್ಠ ಅಂತ 3 ಪ್ರಕಾರ ಇರ್ತಾರೆ. ಆದ್ದರಿಂದ ಆ ಉಪದೇಶವು ಕೂಡ 3 ಪ್ರಕಾರ ಆಗುತ್ತದೆ. ಅದರ ಪ್ರಯೋಜನ ಅಂದ್ರೆ ಕನಿಷ್ಠನಲ್ಲಿ ಉಪದೇಶ ಮಾಡಿದ್ದಂತೂ ಅದು ನಿಲ್ಲುವುದೇ ಇಲ್ಲ. ಅಂದ್ರೆ ಶ್ರವಣ ಮಾಡಿದ ಕೂಡಲೇ ಏನು ತಿಳಿಯದಂಗೆ ಆಗಿಬಿಡ್ತದೆ. ಮಧ್ಯಮಾಧಿಕಾರಿಗೆ ಏನೋ ಅಂತೂ ಹೇಳಿದ್ರು ಅಂತ ಗೊತ್ತಾದಂಗೆ ಆಕತಿ. ಆ ನಂತರ ಇಲ್ಲಿದೇನು ಎದ್ದು ಹೋಗ್ತಾರಲ್ಲ ಅದು ಮತ್ತೆ ರಂಗೋಲಿ ಸಪಟಕತೆ ಹಿಂಗದ. ಉತ್ತಮಾಧಿಕಾರಿಯಲ್ಲಿ ಮಾತ್ರ ಉಪದೇಶ ಅದು ಮಾತ್ರ ಕೇಳಿದ್ದೆಲ್ಲ ಅಹಂ ಬ್ರಹ್ಮಾಸ್ಮಿ ಅನ್ನುವ ಅಪರೋಕ್ಷ ಜ್ಞಾನ ಆಗ್ತದೆ. ಅದು ಅಲ್ಲಿ ದೃಢವಾಗಿ ನಿಲ್ತದೆ, ಅವನಿಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ಈ ರೀತಿ ಗುರುವಿನ ಉಪದೇಶ ಅಧಿಕಾರ ಭೇದದಿಂದ ಅದು 3 ಪ್ರಕಾರವಾಗಿ ತೋರ್ತದೆ ಅನ್ನೋದಕ್ಕೆ ಸ್ವಾತಿ ಮಳೆಯ ದೃಷ್ಟಾಂತ ಕೊಟ್ಟು ತಿಳಿಸುತ್ತಾರೆ. ಈಗ ಒಂದೇ ನುಡಿ ಎಂದು ಹೇಳ್ತಾರೆ. ಕನಿಷ್ಠ ಅಧಿಕಾರಿಯ ಲಕ್ಷಣ ಹೇಳ್ತಾರೆ. ಉಬ್ಬಿನೋಳು ಹೀನನಿಗೆ ಪೇಳಿದ ಬ್ರಹ್ಮಬೋಧೆ ಕಾದ ಕಬ್ಬುಣದ ಮೇಲೆರೆದ ನೀರಂತಹುದು ಬರಿದೆ. ಉಬ್ಬಿನೋಳು ಹೀನನಿಗೆ ಪೇಳಿದ ಬ್ರಹ್ಮಬೋಧೆ. ಕನಿಷ್ಠ ಅಧಿಕಾರಿ ಅಂದ್ರೆ ಸ್ವಾತಿ ಮಳೆಯ ಹನಿ ಏನೈತಲ್ಲ, ಒಂದೊಂದು ಮಳೆದು ಒಂದೊಂದು ವಿಚಿತ್ರದಾವ. ಸ್ವಾತಿ ಮಳೆಯ ಹನಿ ಅದು ಮಳೆ ಸಾಧಾರಣ ಅದು ಸ್ವಲ್ಪ ಜಿಟಿನ ಹತ್ತೈತೆ. ಅದು ಸಣ್ಣಾಗಿ ದಬ್ ಸುರಿಯೋದು ಕಡಿಮೆ ಹಿಂಗ ಬೀಳ್ತದ. ಆವಾಗ ಆ ಕಂಬಾರ ಇದು ಬಡಿತಾರಲ್ಲ, ಕಬ್ಬಿಣ ಕಾಶಿ ಬಡಿತಾರಲ್ಲ, ಹಂಗದು ಅವ್ರು ಹೊರಗೆ ಬಡಿತಿದ್ರು. ಕಬ್ಬಿಣ ಅದು ಕಾದಿತ್ತು ಕೆಂಪಗ, ಆಟ್ರಾಗ ಮಳೆ ಶುರು ಆಗಿಬಿಡ್ತ. ಅಲ್ಲಿ ಮುಂದಿಟ್ಟು ಅದನ್ನ ಬಡಿಬೇಕನ್ನೋದ್ರಾಗ ಆಮೇಲೆ ಆ ಹನಿ ಆ ಕಾದ ಕಬ್ಬಿಣ ಮೇಲೆ ಬೀಳಾಕತ್ತದು. ಬಿದ್ದ ಕೂಡ್ಲೇನ ಅಲ್ಲಿ ಆ ನೀರಿನ ಅಂಶ ಅಲ್ಲೇನು ಕಾಣ್ಲಾರ್ದಂಗೆ ಆಗಿಬಿಡ್ತೈತಿ. ಶರ್ ಅಂತೇಳಿ ಸಪ್ಪಳು ಬರ್ತೈತಿ, ಗಪ್ ಆಕೈತಿ. ಅದನ್ನ ನೋಡಿಲ್ಲ ಅಂದ್ರೆ ಮನ್ಯಾಗ ರೊಟ್ಟಿ ಚಪಾತಿ ಮಾಡ್ತಾರಲ್ಲ, ಮಾಡುವಾಗ ತೆವೆ ಇಟ್ಟಿರ್ತಾರೆ. ಅದು ಕಬ್ಬಿಣದ ಇರ್ತೈತಿ. ತೆವೆ ಇಟ್ಟಿರ್ತಾರ. ತೆವೆ ಕಾದೈತೆ ಇಲ್ಲೋ ಅಂತೇಳಿ ಕೈ ಹೆಚ್ಚಿ ನೋಡ್ತಾರಲ್ಲ. ಕೈ ಹೆಚ್ಚಿ ನೋಡಿದ್ರೆ ಆಕಿ ಹುಚ್ಚಿರ್ತಾರ. ಹೆಣ್ಮಗಳಿಗೆ ಹೇಳ್ತಾರ ಹುಚ್ಚಿರ್ತಾರ ಅವ್ರಿಗೆ. ಮತ್ತೆ ಹ್ಯಾಂಗ ಏನ್ ಮಾಡ್ಬೇಕಂದ್ರ ಅಲ್ಲೇ ನೀರ್ನ ಇಟ್ಕೊಂಡಿರ್ತಾಳಕ್ಕೆ. ಆ ನೀರಾಗ ಕೈ ಹಾಕಿ ಸ್ವಲ್ಪ ಹೊಡಿತಾಳೆ ಶರ್ ಅಂತೇಳಿ. ಆ ನೀರಿನ ಹನಿ ತೆವ್ಯಾಗ ಬಿದ್ದ ಕೂಡ್ಲೇನ ಶರ್ ಅಂತೇಳಿ
ಗಪ್ಪಾಗಿ ಬಿಡ್ತಾವ, ನೀರು ಕಾಣಂಗಿಲ್ಲ. ಎಲ್ಲಿ ಅದು ನೀರು? ಯಾರಿಗಾರು ಗೊತ್ತಾಯ್ತು? ಎಲ್ಲಿ ಹೋದು ಅಂದ್ರೆ ಅವು ಆ ಕಬ್ಬಿಣದಾಗ ಹೋದು ಏನೋ ಇಲ್ಲ. ಮತ್ತೆ ಎಲ್ಲಿ ಹೋದು? ಬೆಂಕಿಯಾಗ ಹೋದು. ಅವು ಬೆಂಕಿಯಾಗ ಹೋಗ್ಯಾವ. ಹಾ, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಬೆಂಕಿಯಾಗ ಹೋದು, ಅಗ್ನಿ ಒಳಗೆ ಹೋಗ್ಬಿಟ್ಟು. ಆ ತೆವಿಯೊಳಗೆ ಬೆಂಕಿ ಅಗ್ನಿ ಐತಿಲ್ಲ ಅಂತ ಸುಡ್ತೈತಿಲ್ಲ ಅದ, ಆ ಅಗ್ನಿ ಒಳಗೆ ನೀರು ಹೋದು, ಕಬ್ಬಿಣದಾಗ ಹೋಗಿಲ್ಲ. ಅಗ್ನಿ ಬೆಂಕಿಯಾಗ ಯಾಕೆ ಹೋದು ಅಂತ ನೀವು ಕೇಳಿದ್ರೆ ಹೌದಿಲ್ಲ? ಏನು ಕೇಳ್ತೀರೇನಿಲ್ಲ? ಬೆಂಕಿಯಾಗ ಯಾಕೆ ಹೋದು ಅಂದ್ರೆ ಆ ನೀರು ಬೆಂಕಿದಿಂದ ಹುಟ್ಟ್ಯಾವ. ನೋಡಿ ಹೆಂಗೈತಿ ವಿಚಿತ್ರ. ನೀರು ಅದರಿಂದ ಹುಟ್ಟ್ಯಾವ? ಬೆಂಕಿಯಿಂದ ಹುಟ್ಟ್ಯಾವ. ಏನೋ ಹೊಸ ಮಾತು ಕೇಳ್ತೇವೆ ನಿಮ್ಮ ಮಾತಿಯಲ್ಲಿ, ಬೆಂಕಿದ ನೀರು ಹೆಂಗೆ ಹುಟ್ಟುತ್ತೆ ಕೆಲವರು ಅಂತಾರೆ. ಆದ್ರೆ ಅದು ವಾಸ್ತವಿಕ ಖರೇನ. ಬೆಂಕಿಯಿಂದ ನೀರು ಹುಟ್ಟೈತಿ. ಈಗ ಒಳಗೆ ಬೆಂಕಿ ಐತಿ, ಇಲ್ಲಿ ದೇಹದೊಳಗೆ ಬೆಂಕಿ ಐತಿ. ಆ ಬೆಂಕಿ ಐತಿ ಅಂತ ಬೆವರು ಬರ್ತೈತಿ. ಬೆಂಕಿ ಇದ್ದಿದ್ದಿಲ್ಲ ಅಂದ್ರೆ ಅದಕ್ಕೆ ಅಂದ್ರ ಅರ್ಥಾರ್ಥ ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತ ಅಂತ ತೈತಿರ ಉಪನಿಷತ್ತು ಹೇಳುವಲ್ಲಿ ಆಕಾಶ ಸಂಭೂತ ಅಂತ ಹೇಳ್ತಾರೆ. ಆಕಾಶ ಹುಟ್ಟಿತು ಅಂತ ಹೇಳ್ತಾರೆ ಮೊದಲು. ಆಕಾಶಾದ್ ವಾಯು, ವಾಯೋರ್ ಅಗ್ನಿ, ಅಗ್ನಿರ್ ಆಪಃ. ಆ ಭೂತಗಳು ಹಿಂಗೆ ಒಂದರಿಂದ ಒಂದು ಹಿಂಗೆ ಹುಟ್ಕೊತ್ ಬಂದವ. ಹೆಂಗ? ತಂದೆಯಿಂದ ಮಗ ಹುಟ್ಟಿದ, ಮಗನಿಂದ ಮೊಮ್ಮಗ ಹುಟ್ಟಿದ, ಮೊಮ್ಮಗನಿಂದ ಮರಿಮಗ ಹುಟ್ಟಿದ, ಮರಿಮಗನಿಂದ ಗಿರಿಮಗ ಹುಟ್ಟಿದ. ಇವು ಹೆಂಗೆ ಸಾಕಳಿ ಐತಲ್ಲ ಇದೆ. ಹಿಂಗ ಈ ಪಂಚಭೂತಗಳ ಉತ್ಪತ್ತಿ ಹಿಂಗೈತಿ. ಆಕಾಶ ಆತ್ಮನಿಂದ ಹುಟ್ಟಿತ್ತು, ಆಕಾಶದಿಂದ ವಾಯು ಹುಟ್ಟೈತಿ, ವಾಯುವಿನಿಂದ ಅಗ್ನಿ ಹುಟ್ಟೈತಿ. ನೋಡಿ, ಗಾಳಿಯಿಂದ ಬೆಂಕಿ ಹುಟ್ಟೈತಿ, ಗಾಳಿಯಿಂದ ಬೆಂಕಿ ಹುಟ್ಟೈತಿ. ಎದ್ರ ಮೇಲಿಂದ ಗೊತ್ತೈತೆ? ಗಿಡ ಪಕ್ಷಿ ವಾಯುವಿನಿಂದ ಬೆಂಕಿ ಹುಟ್ಟೈತಿ. ಹೆಂಗ ಅದನ್ನು ಹೇಳಿದ್ವಿ ನಾವು. ಗಾಳಿಯಿಂದ ಬೆಂಕಿ ಹುಟ್ಟೈತಿ. ಗಿಡ ಯಾಕೆ ತರ್ತಿ? ಇದ್ರಾಗ ಕಟ್ಟಿಗೆ ಯಾಕೆ ತಗೊಂಬಂದಿ? ಅಂದ್ರೆ ಬೆಂಕಿ ಗಾಳಿಯಿಂದ ಹುಟ್ಟೈತಿ ಅಲ್ಲಾಕ ಕಾರಣ ಏನು ಅಂತ ಕೇಳಿದ್ರೆ, ಅದು ಗಾಳಿಯಿಂದ ಬೆಂಕಿ ಹುಟ್ಟೈತಿ. ಗಾಳಿಯಿಂದ ಹುಟ್ಟೈತಿ ಅನ್ನೋದು ಎದ್ರ ಮೇಲಿಂದ ಅಂದ್ರ ಅದು ಗಾಳಿಯಿಂದನ ಹುಟ್ಟೈತಿ. ಯಾಕ? ಅದ ಗಾಳಿ ಆದಿನ ಐತೆ. ಅದ ಅಂದ್ರ ಸಾಮಾನ್ಯ ನೀವು ನಿಮಗ್ ಕಂಡು ಬರ್ಬೇಕಾದ ದೀಪ ಹಚ್ಚಿರಿ. ದೀಪ ಈ ಗಾಳಿ ಎಲ್ಲೈತಿ ಅಲ್ಲೇ ಉರಿತೈತಿ. ಗಾಳಿ ಎಲ್ಲಿಲ್ಲ ಅಲ್ಲಿ ಉರಿಯೋದಿಲ್ಲ, ಆರ್ತೈತೆ. ಅದು ಹಗೆ ಹತ್ತಿದ್ದು ಗೊತ್ತೈತೆ ನಿಮಗೆ? ಹಗೆ ಜೋಳದ ಹಾಕ್ತಾರಲ್ಲ, ಅವು ಕುಡ್ದಾಗ ಅದ್ರ ಬಾಯಿ ತೆಗೆದು ವರ್ಷಾನ್ಗಟ್ಲೆ ಬಂದ ಇರ್ತೈತೆ. ಅದ್ರಾಗ ವಾಯು ಇರಂಗಿಲ್ಲ ಅಂಥೇಳಿ ಯಾರ ದಡಗನ ಅದ್ರಾಗ ಇಳಿದ್ರೆ ಸತ್ತ ಹೋಗ್ತಾರ. ಅದಕ್ಕೆ ಶಾಣೆತನ ಏನ್ ಮಾಡ್ತಾರ, ಆ ದೀಪ ಚಿಮಣಿ ಇರ್ತಾವ, ಚಿಮಣಿ ಕೆರೋಸಿನ್ ಇದು, ಅದಕ್ಕೆ ಹಗ್ಗ ಕಟ್ಟಿ ಒಂದ್ ಸ್ವಲ್ಪ ಹಿಂಗೆ ಅದ್ರಾಗ ಬಿಡ್ತಾರೆ. ಆ ದೀಪ ಉರಿತೈತಿ ಅಂದ್ರೆ
ನಾ ಇರ್ತೀನಿ. ದೀಪ ಆರ್ತು ನಾನು ಆರೇ ಬಿಡ್ತೇನೆ, ತಾವು ಇಳಿಗಿಲ್ಲ. ಅದಕ್ಕೆ ತೆರೆದು ಸ್ವಲ್ಪ ಟೈಮ್ ಬಿಡ್ತಾರ ಅದನ್ನು. ಅಂದ್ರೆ ದೀಪ ಅಲ್ಲಿ ಆ ಗಾಳಿ ಇದ್ದಿದ್ದಿಲ್ಲ ಅಂದ್ರೆ ಆರ್ತೈತಿ ಆ ರೀತಿ. ಯಾಕಂದ್ರೆ ಗಾಳಿ ಆದಿನ ದೀಪ ಐತಿ. ಗಾಳಿ ಇಲ್ಲಂದ್ರೂ ಉರಿಯಂಗಿಲ್ಲ ಅದ. ಮತ್ತ ಅದನ್ನ ಆರಿಸ್ಬೇಕಾದ್ರೂ ಏನ್ ಬೇಕು? ಉಪ್ಪತ್ತು ಓದಿದ್ರೆ ಅಂದ್ರೆ ಗಾಳಿ ಆಧೀನ, ಅದರ ಉತ್ಪತ್ತಿ ಮತ್ತು ಅದರ ನಾಶ ಈ ಗಾಳಿ ಆಧೀನದಲ್ಲಿ ಐತಿ. ಅದಕ್ಕಾಗಿ ಗಾಳಿಯಿಂದ ಬೆಂಕಿ ಹುಟ್ಟೈತಿ, ಬೆಂಕಿಯಿಂದ ನೀರು ಹುಟ್ಟೈತಿ. ಬೆಂಕಿಯಿಂದ ನೀರು ಹುಟ್ಟೈತಿ ಅನ್ನೋದು ಅದರಿಂದ ಅದು ಹೇಳಿದ್ವಲ್ಲ, ಉಷ್ಣತಾ ಆಯ್ತಂದ್ರೆ ಬೆವರು ಬೀಳಕ್ಕೆ ಶುರು ಆಗ್ತೈತಿ. ಮತ್ತು ಮೊದಲು ಕಾವು ಆಗಲಕ್ಕ ಹಚ್ಚಂದ್ರೆ ಹಿಂದಿಗಡೆ ಮಳೆ ಬರ್ತೈತಿ. ಇವತ್ತು ಭಾಳ ಕಾವು ಆಗ್ಲತ್ತೈತಿ ಅಂದ್ರೆ ಮಳೆ ಬರ್ತೈತಿ ಏನೋ ಅನುಮಾನ ಮಾಡ್ತಾರೆ. ಅಂದ್ರೆ ಅದ ಬೆಂಕಿಯಿಂದನೇ ನೀರು ಹುಟ್ಟತೈತಿ. ಹೇಗೆ? ಆದ್ದರಿಂದ ಮತ್ತು ಬೆಂಕಿಯಿಂದನ ನೀರು ಹುಟ್ಟೈತೆ ಅಂದ ಮೇಲೆ ಈ ನೀರು ಎದ್ರಾಗ ಹೋಗ್ತತಿ? ಬೆಂಕಿ ಒಳಗೆ ಹೋಗ್ತತಿ. ಯಾಕಂದ್ರೆ ಕಾರ್ಯವು ತನ್ನ ಕಾರಣದಲ್ಲೇ ಲಯ ಆಕೈತಿ ಅಂತ ನೇಮ ಐತಿ. ಅದು ಲಯ ಆಕೈತಿಲ್ಲೋ? ನೀರು ಲಯ ಆಯಿತು. ಎಲ್ಲಿ ಲಯ ಆಯಿತು? ಕಾರ್ಯಸ್ಯ ಕಾರಣೆ ಸಮಾವೇಶ ಲಯ ಅಂತಾರೆ. ಅಂದ್ರೆ ಕಾರ್ಯ ಅಂದ್ರೆ ಆ ಬೆಂಕಿ, ನೀರ ಕಾರ್ಯ ಅಂದ್ರೆ ನೀರು. ಏನು ನಾವು ತೆಮ್ಯಾಗ ಹೊಡೆದ ನೀರು ಎಲ್ಲಿ ಹೋಯ್ತು? ಕಾರಣೆ ಅಂದ್ರೆ ಬೆಂಕಿಯಲ್ಲಿ ಲಯ ಆಯ್ತಾ, ಕಬ್ಬಿಣದಾಗ ಆಗಿಲ್ಲ. ಅದಕ್ಕೆ ಈ ರೀತಿ ಎಲ್ಲಿ ಹೋಯ್ತು ಅಂದ್ರೆ ಬೆಂಕಿ ಒಳಗೆ ಹೋಯ್ತು. ಹಂಗ ಸ್ವಾತಿ ಮಳೆಯ ಹನಿ, ನೀರಿನ ಹನಿ ಆ ಕಾದ ಕಬ್ಬಿಣ ಮೇಲೆ ಬಿದ್ದ ಕೂಡಲೇ ಅದು ಆ ಬೆಂಕಿ ಒಳಗೆ ಗಪ್ಪಾಗಿಬಿಡ್ತು. ಪುಸ್ತಕ ಇದು ಬಂದ್ಕೆ ಏನೂ ಇಲ್ಲ, ಎಲ್ಲಿ ಹೋಯ್ತು ಹೋಯ್ತು, ಏನಿಲ್ಲ. ಹಿಂಗಾತ. ಹಿಂಗ ಇವನಿಗೂ ಬೋಧ ಮಾಡಿದ್ದು ಗುರು ಸಂತೋಷದಿಂದ, ಉಬ್ಬಿನೋಳಂದ್ರೆ ಸಂತೋಷದಿಂದ ಅವಾಗ ಉಪದೇಶ ಮಾಡಿದ. ಆದ್ರೆ ಅದೇನಾಯ್ತು? ಅದ್ರ ಗತಿ ಬುಸ್ ಅಂದು ಹೋಗಿಬಿಡ್ತದೆ. ಏನು ಹೇಳಿದ್ರೆ ಏನೋ ಅಂತ ಆಗಿಬಿಡ್ತೈತಿ. ಹೆಂಗೆ? ಅದಕ್ಕಾಗಿ ಇಲ್ಲಿ ವಾಸ್ತವಿಕವಾಗಿ ಅದು ಹೆಂಗ ಕಾಣ್ಲಾರ್ದಂಗೆ ಆಗಿ ಹೋಗ್ತದೋ ಹಂಗೆ ಅನಧಿಕಾರಿಗೆ ಸಂತೋಷದಿಂದ ಬ್ರಹ್ಮಜ್ಞಾನ ಬೋಧ ಮಾಡಿದ್ದಾದ್ರೆ ಅನಧಿಕಾರಿ, ಅಧಿಕಾರಿ ಅಲ್ಲ. ಅದಕ್ಕೆ ಸರ್ಪಭೂಷಣರು ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪನೆಂಬ ಭ್ರಮೆಯೇಕೆ ಮನುಜ. ಪರಿಪಕ್ವ ಹೃದಯರಲ್ಲದ ಮಂದ ಮನುಜ, ಯಾರು ಹೃದಯ ಪರಿಪಕ್ವ ಇಲ್ಲ, ಅವ ಅಧಿಕಾರಿ ಇಲ್ಲ. ಮತ್ತ ಅಧಿಕಾರಿ ಯಾರಿಗತ್ತಾರ? ಮಲ ವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ ವೈಚವ ಸಾಧನ ಸಹಿತ ಸೋನರ ಅಧಿಕೃತ ಮತಿಮಾನ್ ಅಂತ ಹೇಳ್ಯಾರ. ಮಲ ವಿಕ್ಷೇಪ ದೋಷಗಳು ಪೂರ್ಣ ಹೋಗಿರ್ಬೇಕು. ಇಲ್ಲಿ ಎಲ್ಲ ತುಂಬ್ಕೊಂಡು ಕರಿಕೆ ಬೆಳೆದಂಗೈತಿ. ಮತ್ತು ತುಂಬಾ ಹೊಲದ ತುಂಬ ಕರಿಕಿನ ಬೆಳೆದ್ ನಿಂತೈತಿ. ಕಸ ಕಡ್ಡಿ ಅವು ಹೊನ್ನಿ ಕುಕ್ಕ ಎಲ್ಲ ಬೆಳೆದ್ಬಿಟ್ಟೈತಿ. ಕಡ್ಡ ಮತ್ತು ಕಣಿಗರು ಇವು ಅವೆಲ್ಲ. ಮತ್ತು ಬೆಳಿ ಎಲ್ಲಿದ್ ಬೆಳಿ? ಅದಕ್ಕೆ ಅದು ಏನಾಗಿಬಿಡ್ತೈತಿ? ನಿಷ್ಪ್ರಯೋಜನ ಆಕೈತಿ. ಅದಕ್ಕೆ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪನೆಂಬ ಭ್ರಮೆ ಏಕೆ ಮನುಜ. ಅದಕ್ಕೆ ಇಲ್ಲಿ ಬರಿದೆ ಅಂದಾರಲ್ಲಿ ಬರಿದೆ ಆಗತ್ತೆ ಖಾಲಿ. ಅದಕ್ಕೆ ಅವರು ಅಲ್ಲಿ ಬಹಳ ಉದಾಹರಣೆಗಳನ್ನು ಕೂಡ ಕೊಡ್ತಾರೆ.
ಪರುಷವೇದಿಯು ಸೋಂಕೆ ಕರ್ಬಣ್ಣ ಕನಕವಾಗಿರುವಂತೆ ಕರ್ಗಲ್ಲು ಕನಕವಾಗುವುದೇ ಕೇಳ್ಯಾರ ಅವರು. ಪರುಷ ವೇದಿಯು ಸೋಂಕೆ, ಆ ಪರುಷ ಮಣಿ ಕಬ್ಬಿಣ ಮುಟ್ಟಿದ ಕೂಡ್ಲೇನ ಕಬ್ಬಿಣವನ್ನ ಅದಕ್ಕೆ ಹಚ್ಚಿದ್ದಾದ್ರೆ ಮುಟ್ಟಿತು ಅಂದ್ರೆ ಕಬ್ಬಿಣದ ಸಂಪರ್ಕದಿಂದ ಕನಕವಾಗಿ ಉರಿಯುವಂತೆ ಅಂದ್ರೆ ಬಂಗಾರ ಆಗಿಬಿಡ್ತೈತೆ ಅದು. ಪರುಷಗಲ್ಲಿನ ಸಂಬಂಧ ಕಬ್ಬಿಣಕ್ಕೆ ಹಚ್ಚಿದ್ದಾದ್ರೆ ಆ ಕಬ್ಬಿಣ ಪರಿಶುದ್ಧ ಸಂಬಂಧ ಮಾಡಿಕೊಂಡಾಗ ಬಂಗಾರ ಆಗಿಬಿಡ್ತದೆ. ಹಾಗೆ ಬಂಗಾರ ಆಗುವಂತೆ ಕಾರ್ಗಲ್ಲು ಕನಕವಾಗುವುದೇ. ಕಾಡ್ಗಲ್ಲು ತಗೊಂಡು ಬಂದು ಪರುಷ ಮಣಿಗೆ ಹಚ್ಚಿದ್ರೆ ಆ ಕಾಡ್ಗಲ್ಲ ಅದು ಗುಡ್ಡದಾಗಿನ ಕಲ್ಲ ಅದೇನಾರ ಬಂಗಾರ ಆಗುವಂಗೆ ಐತೇನ ಅದು ಕಲ್ಲು ಹೆಂಗೈತೆ ಅದು ಕಲ್ಲ ಹಾಕೈತೆ ಅದು ಹಿಂಗ. ಅದಕ್ಕೆ ಅನೇಕ ಉದಾಹರಣೆ ಕೊಟ್ಟಾರ ಅವರು. ಅವ್ರ ಮಾತು ಭಾಳ ಬಿರುಸದವ. ನಿಜಗುಂಡ್ರು ಭಾಳ ಬೆಸ್ಟ್, ನಿಜಗುಂಡ್ರು ಸೌಮ್ಯದವ. ಸರ್ಪಭೂಷಣರ ಮಾತು ಸ್ವಲ್ಪ ರಫ್ ಅದಾವ. ಅವ್ರ ಅದು ಕೈವಲ್ಯ ಪದ್ಧತಿ, ಇದು ಕೈವಲ್ಯ ಪದ್ಧತಿನೇ ಕರೆ. ರಫ್ ಭಾಳ ಮಾತು ವಾಳ್ತದಾವ. ಅದ್ರಾಗ ಉದಾಹರಣೆ ಇದಕ್ಕೆ ಈಗ ಇದನ್ನ ಕೊಟ್ಟು ಎರಡನೇ ಉದಾಹರಣೆ ಏನು ಕೊಟ್ರ ಅವರು? ಮೊಳೆ ಜೌವನದ ಮೋಹಿನಿಯ ಸುರಪಿಸೆ ಗರ್ಭ ಬೆಳೆಯುವಂತೆ ಹಸುಳೆಗೆ ಗರ್ಭ ನಿಲ್ಲುವುದೇ ಅಂತ ಕೇಳ್ಯಾರ. ಇದು ವಾಲ್ಟ ಮಾತಂತ. ಅಂದ್ರ ಯೌವನ ಸ್ತ್ರೀ ಕೂಡ ಸಂಭೋಗ ಮಾಡಿದರೆ ಗರ್ಭ ಧಾರಣೆ ಆಗ್ತದೆ. ಹಸುಳೆಗೆ ಗರ್ಭ ನಿಲ್ಲುವುದೇ, ಸಣ್ಣ ಕೂಸಿಗೆ ಹಂಗೆ ಸಂಪರ್ಕ ಮಾಡಿದರೆ ಅದು ಗರ್ಭ ಆಗತೈತೇನೋ ಆಗಂಗಿಲ್ಲ. ಹಂಗ ಇವ ಹರೇದ ಹೆಣ್ಮಗಳ ಗತೆ ಇವ ಅಷ್ಟು ಯೋಗ್ಯ ಇರಬೇಕು ಶಿಷ್ಯ. ಅಂದ್ರನ ಗುರುವಿನ ಉಪದೇಶ ಅಂತಕ್ಕಂಥದ್ದು ಅಲ್ಲಿ ಗರ್ಭ ಆಗ್ತದೆ, ಗರ್ಭಧಾರಣೆ ಆಗ್ತದೆ. ಅಂದ್ರೆ ಅವನಿಗೆ ಜ್ಞಾನ ಆಗ್ತದೆ. ಮತ್ತ ಹಂಗಿನ್ನ ಅದಕ್ಕೆ ತರುಣಿ ಕೇಳ ತಿಳ್ಕ ಮುಂದುವರ್ತದ. ಅದು ಎಲ್ಲಿ ಪರಮಾಣು ತರುಣಿ ಕೇಳ, ಅದು 60 ವರ್ಷದ ಮುದುಕಿ ಆಕಿಗೆ ತರುಣಿ ಕೇಳ ಅಂತ ಹಿಂಗೆ ಉಪದೇಶ ಯೂಸ್ ಮಾಡ್ತಾರ. ತರುಣಿ ಕೇಳ ಅಂದ್ರೆ ಏನು? ತರುಣಿ ಅಂದ್ರೆ ಹುಡುಗಿ ಅಂದ್ರ ಬುದ್ಧಿಯಲ್ಲಿ ತರುಣತಾ ಐತಿ. ಏನು ಬುದ್ಧಿಯಲ್ಲಿ ತರುಣತಾ ಆಗಬೇಕು. ವಯಸ್ಸಿಂದು ದೇಹದ ಸಂಬಂಧ ಇಲ್ಲಿ ಬುದ್ಧಿ ಬೇಕು ನೋಡಿ. ಪವರ್ಫುಲ್ ಕೆಲಸ ಬಗೆಹರಿತೈತಿ. ಇರೋದೆಲ್ಲ ಬುದ್ಧಿ ಆಟ ಐತಿ. ಆದ್ದರಿಂದ ಅದಕ್ಕೆ ಇಲ್ಲಿ ಆ ಅಧಿಕಾರ ಅಂತಕ್ಕಂಥದ್ದು ಅದ ಇದ್ದಿದ್ದಿಲ್ಲ ಅಂದ್ರೆ ಇವ ಅನಧಿಕಾರಿ ಏನದ ನೋಡು. ಇವು ಅವ್ರು ಕೊಟ್ಟ ಹಸುಳೆಗೆ ಗರ್ಭ ನಿಲ್ಲುವುದೇ ಅಂದ್ರೆ ಹಸುಳೆ ಅಂದ್ರೆ ಸಣ್ಣ ಕೂಸಿದ್ದಂಗೆ ಅದ. ಅಂದ್ರ ಆ ಅಧಿಕಾರಿಯ ಯೋಗ್ಯತೆ ಅವನಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ಈ ರೀತಿ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ಬರಲ್ಲಿ ಬುದ್ಧಿ ಬೇರೆ ಬೇರೆ ಅದಾವ. ಏನದಾವ? ಬುದ್ಧಿ ಬೇರೆ ಬೇರೆ ಅದಾವ. ದದಾಮಿ ಬುದ್ಧಿ ಯೋಗಂ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಈ ಬುದ್ಧಿ ಯಾರು ಕೊಟ್ಟಾರ? ಯಾರು ಕೊಟ್ಟಾರ? ಮತ್ತೆ ಏನು ಹೇಳ್ದವ? ದದಾಮಿ ಅಂದ್ರ ನಾನು ಬುದ್ಧಿಯೋಗಂ ದದಾಮಿ. ಈ ಪ್ರತಿಯೊಬ್ಬರಿಗೆ ಬುದ್ಧಿ ನಾ ಕೊಟ್ಟಿರ್ತೇನೆ ಅಂತ ಹೇಳ. ಅದಕ್ಕೆ ಅವರವರ ಕರ್ಮಾನುಸಾರವಾಗಿ ಬುದ್ಧಿ, ಕರ್ಮಾನುಸಾರಿಣಿ ಬುದ್ಧಿ ಅಂತನೂ ಹೇಳ್ಕೊಂಡ್ ಬಂದೈತೆ. ಅದು ಒಬ್ಬೊಬ್ಬರಲ್ಲಿ ಈ ಬುದ್ಧಿ ಒಬ್ಬೊಬ್ಬ ಇಂಥ ಬುದ್ಧಿ ಐತಿ ಒಬ್ಬೊಬ್ಬಗ. ಹರಿ ಓಂ. ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ಗಳಿಸ್ತಾನೆ. ಎಷ್ಟು? 1 ಕೋಟಿ.
ಆ ಬುದ್ಧಿ ಕೊಟ್ಟ ನಾವು. ಹಾ ನೋಡಿ ಹೆಂಗೈತೆ. ಅದೊಮ್ಮೆ ನಿಮ್ಗೆ ಹೇಳಿದ್ನಲ್ಲ ಏನು ಬೀರ್ಬಲನ ಕತಿ. ಬೀರ್ಬಲ್ಗೆ ಯಾಕೆ ನಾವು ಮಂತ್ರಿ ಪದನ ಮಾಡ್ಕೋಬೇಕಾಕಿ ಅವ್ನು ಹೇಳ್ತಿ, ನನ್ನ ತಮ್ಮನ ಯಾಕೆ ನೀವು ಮಾಡ್ಕೋಬಾರ್ದು, ಅವನ ಮಂತ್ರಿ ಅವನ ಇಲ್ಲ, ನಾವು ಮನುಷ್ಯ ಅಲ್ಲ, ನಾವು ಶಾಣೆ ಅಲ್ಲ. ಅದು ಎಲ್ಲರಿಗೆ ಬಗೆಹರಿಯೋದು ಮಾತು ಅಲ್ಲತ್ತೆ ರಗಡೆ ಹೇಳ್ತಾರೆ. ನೋಡ್ರಲ್ಲ ಬೇಕಾದಂಗ ಅಂದ್ಕೊಳ್ಳಿ ನಾವು ಒಂದು ಹಗ್ಗ ಕೊಟ್ಟಿದ್ದ ಅಂತ ಹೇಳಿದ್ವಿ. ಅವಗೊಂದು ಹಗ್ಗ ಕೊಟ್ಟವ, ಇಟ್ಟು ಒಂದೊಂದು ಮಾರು ಹಗ್ಗ ಕೊಟ್ಟ. ಇದ್ರದ್ದು ಏನಾರು ಉತ್ಪನ್ನ ಮಾಡ್ಕೊಂಬರ್ರಿ ಅಂದ. ಉತ್ಪನ್ನ ಮಾಡ್ಕೊಂಬರ್ರಿ ಅಂದ್ರೆ ಅಲ್ಲಿಂದ ಆಯ್ತು ಅಂತೇಳಿ ಬೀರ್ಬಲ್ ತಗೊಂಡು ಅದ ಇವ ಆಕಿ ತಮ್ಮ ಅಂದ್ರೆ ಅವನ ಹಳೆ ಹೇಳ್ತಿ ತಮ್ಮ. ಅವನು ಈ ಮಂತ್ರಿ ಪದದ ಮೇಲೆ ತಗೋರಿ ನೌಕರಿಗೆ ಅಂತೇಳಿ ಆಕಿ ಹೇಳ್ತಿ ಬೆಂಗಡಿಗೆ ಹೆಚ್ಚಿದ್ರಲ್ಲ. ಅವಂಗ ಹಗ್ಗ ಕೊಟ್ಟು ಕೊಡ್ಲೇನ ಅವ ತಗೊಂಡು ವಿಚಾರ ಮಾಡ್ದ, ಇದರಿಂದ ಉತ್ಪನ್ನ ಮಾಡ್ಕೊಂಬ ತಿಳಿಯಾರು. ಏನು ಉತ್ಪನ್ನ ಮಾಡಬೇಕು ಹೆಂಗ ಅವಾಗ ತಲೆಯಾಗ ಬರ್ತದ. ಇದರಿಂದ ಉತ್ಪನ್ನ ಮಾಡ್ಬೇಕಂದ್ರೆ ಯಾಕೆ ಹೋದ ಹಗ್ಗ ತೊಗೊಂಡು ಸೀದಾ ಅಡವಿಗೆ ಹೋದ. ಹೋಗಿ ಅಲ್ಲಿ ಅವು ಕಟ್ಗಿ ಕಡ್ದ ಆ ಕಟ್ಗಿ ಎಲ್ಲ ತಗೊಂಬಂದು ಜಮಖಂಡಿ ಬಜಾರ್ದಾಗ ಮಾರ್ದ ಕೂಡ್ಲೇನ 50 ರೂಪಾಯಿ ಬಂದು ಕೆಟ್ಟು ಬಂದು ಒಂದು ಮಾರಾಗದಾಗ ಹಿಡಿಯೋದು ಕಟ್ಗೆ ತಂದಿದ್ದ. 50 ರೂಪಾಯಿ ಬಂದು ತಗೊಂಬಂದ, ರೊಕ್ಕ ಗಳಿಸಿದ್ ನೋಡ ಅಂತೇಳಿ ತಗೊಂಬಂದ. ಮತ್ತು ಹಿಂದಿಗಡೆ ಬೀರ್ಬಲ್ ಅದನ್ನು ತಗೊಂಡು ಸೀದಾ ಬಜಾರ್ದಾಗ ಎಲ್ಲಿ ಕಾಂಪ್ಲೆಕ್ಸ್ ಅದಾವ ಅಲ್ಲಿ ಹೋದ. ಶಾಪಿಂಗ್ ಸೆಂಟರ್ ನೋಡ್ದು, ದೊಡ್ಡ ಬಿಲ್ಡಿಂಗ್ ಶಾಪಿಂಗ್ ಸೆಂಟರ್ ಐತಿ. ಹಚ್ಚಿ ಹಿಡಿಯತ್ ಮಾಪ್ ತಗೊಳಕ್ ಹಚ್ಚಿದ ರೋಡ್ಗೆ ಆ ಬಿಲ್ಡಿಂಗ್ ಅಂಗಡಿ. ಅವ್ರು ಏನ್ರಿ ನೀವು ಮೊದಲ ಮಂತ್ರಿ ಬೇರೆ, ರಾಜನ್ ಮಂತ್ರಿ, ಯಾಕ್ರಿ ಇಲ್ಲಿ ಮಾಪ್ ಯಾಕೆ? ನಿನ್ನ ಬಿಲ್ಡಿಂಗ್ ಇದು ನೀ ರೋಡ್ ಬಿಟ್ಟು ಇಲ್ಲಿ ರೋಡ್ನ್ಯಾಗ ಬಂದೀನಿ. ಈಗ ಸದ್ದ ಆ JCB ಹೆಚ್ಚು ಕೆಡವುದೈತಿ. ಈಗ ಕೆಡವುದು ಅಯ್ಯಪ್ಪ 10 ಲಕ್ಷ ಕೊಟ್ಟು ಕಟ್ಟಿಸೇನಿ. ಅಯ್ಯಪ್ಪ ಹಂಗೆ ಮಾಡಬೇಡ್ರಿ, ರಾಜನ ಆಜ್ಞೆ ಐತಿ, ಹಂಗೆ ಮಾಡಬೇಡಂದ್ರೆ ಹಚ್ಚೇನ ಆಟ. ಈಗ ಬರ್ತೈತಿ JCB ಹೇಳೇ ಬರ್ತೈತಿ. ಈಗ ಅಯ್ಯಪ್ಪ ಈಗ ನಿನ್ನ ಕಾಲು ಬೀಳ್ತಾನಪ್ಪ, 1 ಲಕ್ಷ ರೂಪಾಯಿ ತಗೋ, 1 ಲಕ್ಷ ತಗೋರು ಹೋಗಪ್ಪ, ಇದನ್ನು ಕೆಡಬೇಡ ಬಿಲ್ಡಿಂಗ್. ಇಲ್ಲಿ ಹೋಗ ವಿಷಯ ಹಾಕಿದ. ಮುಂದೆ ಹೋಗಿ ಮತ್ತೊಂದು ಹಚ್ಚಿದಾಯ್ತ. ಅಲ್ಲಿ ಹಚ್ಚೋದ್ ಕೊಳ್ಳೇನ ಅವ ಯಾಕ್ರಿ ಅಪ್ಪ ಬಿಲ್ಡಿಂಗ್ ನಿನ್ನ ಜಾಗ ಬಿಟ್ಟು ರೋಡ್ ಹತ್ರ ಬಂದೀನಿ, ಅದನ್ನ ಈಗ ಸದ್ ಕೆಡೋದೈತೆ, ರಾಜನ ಆಜ್ಞೆ ಆಗಿತ್ತು. ಅದು ದೊಡ್ಡ ಬಿಲ್ಡಿಂಗ್ ಅದು. ಅಯ್ಯಪ್ಪ ಬ್ಯಾಡ್ರಿ ಬ್ಯಾಡ ಅಂದ್ರೆ ಹಂಗೆ ಕೇಳೋದಿಲ್ಲ. ಕೇಳಿದ್ರು ಏಪ್ಪ 1 ಲಕ್ಷ ಹುಚ್ಚಿ ಹೋಗಿ ಮನೆಗೆ ಹಂಗೆ ಮಾಡಬೇಡ್ರಿ, 5 ಲಕ್ಷ ಕೊಟ್ರ ಬಿಡ್ತೇನೆ, ಇಲ್ಕಂದ್ರೆ ಕೆಡವೇ ಬಿಡ್ತೇನೆ. ಮತ್ತು ಅದು ಕಂಡಾಬಿಡಿ ದೊಡ್ಡ ಬಿಲ್ಡಿಂಗ್ ಅದ. 50 ಲಕ್ಷ ರೂಪಾಯಿದ ಬಿಲ್ಡಿಂಗ್ ಇರ್ತದೆ. ಅಲ್ಲಿಂದ 5 ಲಕ್ಷ ಬಿಡೋಗಿ ಏನೋ ಯಪ್ಪ ಅಂತೇಳಿ ಅವ್ನು ಕೊಟ್ಟ. ಆಯ್ತು ಅವಕ್ಕೂ ಹಾಕಿದ. ಹಿಂಗೆ ಮಾಡಿ ಒಂದು ರೌಂಡ್ ಹೊಡೆಯೋದ್ರಾಗನ 50 ಲಕ್ಷ ರೂಪಾಯಿ ತಗೊಂಡು ಬಂದು ಮುಂದೆ ರಾಜ್ಯ ದರ್ಬಾರ್ ಕೂಡ್ತು. ಮರುದಿನ ಕೂಡಲೇ ಇಬ್ಬರನ್ನು ಕರೆದ್ರು, ಬಾರಪ್ಪ ಏನು ಮಾಡಿರಿ, ನಮಗೆ ಏನರ ಇನ್ಕಮ್ ಮಾಡಿರೇನ, ತಗೊಂಬರ್ರಿ ಏನೇ ಮಾಡಿರಿ. ಇವನು ಹಳೆಯನ್ ಕೇಳ್ದ, ಹೇಳಪ್ಪ ನೀ ಏನ್ರ ತಂದೇವ ಏನು ಹಂಗೆ ಬಂದೇವು? ನಾ ಹಂಗೆ ಬರ್ತೇನೆ ರೀ, ನಾ 50 ರೂಪಾಯಿ ತಗೊಂಬಂದೀನಿ. ನಿಮ್ಮ ಹಗ್ಗ ತಗೊಂಡು ಹೋಗಿ ಅಡವಿಗೆ ಹೋಗಿ ಕಟ್ಗೆ ಕಡ್ದು ಬಜಾರ್ಗೆ ಹೋಗಿ ಮಾರಿ 50 ರೂಪಾಯಿಗೆ ಮಾರಿ ತಂದೇನಿ. ನಾನು 50 ರೂಪಾಯಿ ಗಳಿಸ್ಕೊಂಬಂದೇನೆ ಅಂದ. ಹಿಂಗ ಆಯ್ತು ಭಾಳ ಚಲೋ ಮಾಡಿಯ ಕೆಲಸ,
ಶಾಣೆ ಭಾಳ ಅದೀನಿ ಅದು ಬಿರ್ಬಲ ನೀನು ಹಂಗೆ ಬಂದ ಏನ್ರಿ ತಂದೇವ ನಾನು ಒಂದಿಟ್ಟು ತಂದೇನ್ರಿ ಅದು ಎಷ್ಟು ತಂದೆ ಏನು 50 ತಂದ ಅವನಕಿಂತ ಕಮ್ಮಿ ತಂದೆ ಹೆಚ್ಚಿಗೆ ತಂದೆ ನಾವೊಂದು 50 ಲಕ್ಷ ರೂಪಾಯಿ ತಂದೇನ್ರಿ ಅಂದ ಆ ಹೇಳ್ತಿ ಗಾಬರಿ ಆದಳಕಿ ಯಾರ್ದಾರು ತುಳುಗ್ ಮಾಡಿದೆ ಏನು ಮಾಡಿದೆ ಅಂದ್ರೆ ಆಕೆ ರಾಜ ಅಂದ್ರೆ ರಾಜ ಕೊಟ್ಟು ಹಗ್ಗ ಐತವೆ ರಾಜ ಕೊಟ್ಟು ಹಗ್ಗ ಅಂದ್ರೆ ಅದ್ರದ್ದು ಭಾಳ ಕಿಮ್ಮತ್ ಇರ್ತೈತಿ ರಾಜನ ಹಗ್ಗ ಹೋದ್ನ ಅಲ್ಲಿ ಬಿಲ್ಡಿಂಗ್ ಹತ್ಕೋತ್ ನಿತ್ನಿ ಏಯಪ್ಪ ರಾಜನ ಹಗ್ಗ ಇದನ್ನೇ ಯಾಕಾದ್ರು ಮತ್ತೆ ಹಿಂಗೆಲ್ಲ ಇಟ್ಟಿತ್ತು ಅವ್ರೇ ಕೊಟ್ರು ನಾ ಏನು ಮಾಡಿ ಆವಾಗ ರಾಜ ಹೇಳ್ದಂತ ಹೇ ಹುಚ್ಚಿ ನಿಮ್ಮ ತಮ್ಮನ ಇಟ್ಕೊಳತ್ತಿ ನೋಡಿ ಅವ್ನ ಬುದ್ಧಿ ನೋಡಿ ಇವನ್ ಬುದ್ಧಿ ನೋಡಿ ಅವ್ನ ಬುದ್ಧಿ ನೋಡಿ 50 ರೂಪಾಯಿ ತೊಗೊಂಬಂದ ನಾನು ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ಇವ್ ಬರೀ ಈ ಕಟ್ಟಿಗೆ ಮಾರಿ ಕೂಲಿ ಮಾಡೋದ ಬುದ್ಧಿ ಐತಿ ಇವಂದ ಇವನ್ ನೋಡ 50 ಲಕ್ಷ ರೂಪಾಯಿ ತೊಗೊಂಡ್ಬಂದ ನಾನು ಅದಕ್ಕೆ ಬುದ್ಧಿ ಬೇರೆ ಬೇರೆ ಇರ್ತಾವ ಈ ರೀತಿ ಅಂದ್ರ ಚರ್ಮ ಬುದ್ಧಿ ಗುರುತ ಬುದ್ಧಿ ತೈಲ ಬುದ್ಧಿ ಫೋಟೋ ಬುದ್ಧಿ ಅಂತ ಹಿಂಗ ಬುದ್ಧಿ ಬೇರೆ ಬೇರೆ ಇರ್ತಾವ ಅದಕ್ಕಾಗಿ ಇಲ್ಲಿ ಉಬ್ಬಿನೋಳು ಹೀನನಿಗೆ ಬೇಡಿದ ಬ್ರಹ್ಮಬೋಧೆ ಕಾದ ಕಬ್ಬಿಣದ ಮೇಲೆ ಹಿಡಿದ ನೀರಂತವುದು ಬರಿದೆ ಅಂದ್ರೆ ಇದು ಚರ್ಮ ಬುದ್ಧಿ ಐತಿ ಏನೈತಿ ಚರ್ಮ ಬುದ್ಧಿ ಐತಿ ಅವನ ಬುದ್ಧಿ ಚರ್ಮದ ಗತಿ ಐತಿ ಚರ್ಮ ಅಂದ್ರೆ ತೊಗಲ ಹೌದು ತೊಗಲ ಚಪ್ಪಲ್ ಹೊಲಿತಾರ ನೋಡ್ರಿ ನೀವು ಚಪ್ಪಲ್ ಹೊಲಿತಾರೋ ಅಲ್ಲಿ ರೋಡ್ ಮೇಲೆ ಅಂಗಡಿ ಇಟ್ಟಿರ್ತಾರ ಆ ಚಪ್ಪಲ್ದಾಗ ಹಿಂಗ ಉಳಿ ಚುಚ್ತಾನ ಉಳಿ ಚುಚ್ಚಿ ಅದನ್ನ ತೆಗಿತಾನ ಮತ್ತು ಅದ್ರಾಗ ಬಾರ ಹಿಂಗೆ ಸೇರಿಸ್ತಾನ ಅದು ನಿಮ್ಗೆ ಗೊತ್ತಾಗತ್ತಿಲ್ಲ ಯಾರಿಗೂ ಗೊತ್ತ ಹಾ ಆಟ್ರಾಗ ಅವ್ನು ಚುಚ್ಚಿ ಇದನ್ನ ತೆಗಿಯೋದ್ರಾಗ ಈ ಹಾದಿ ಈ ಕಡೆ ಈ ಬಿಜಾಪುರಕ್ಕೆ ಹೋಗೋದು ಯಾಕಡೆ ಅಂತ ಯಾವ್ರ ಕೇಳ್ದಂದ್ರ ಈಗ ಈಗ ಈ ಕಡೆ ಹಿಂಗೆ ಹೋಗತ್ತ ಹೇಳ್ಕೆ ಅಂದಂದ್ರೆ ಇಟ್ರಾಗ ಮುಚ್ಕೊಂಡಿರ್ತೈತೆ ಅದು ಅವಾಗ ಮತ್ತೆ ಅದನ್ನ ಸೇರಿಸ್ಲಾಕ ಬರಂಗಿಲ್ಲ ಮತ್ತೊಂದು ಚುಚ್ಚಬೇಕು ಅದಕ್ಕೆ ಏನೋ ಆತಾರ ಉಳಿಯ ಏನೋ ಆತಾರ ಅದನ್ನ ಚುಚ್ಚಬೇಕು ಚುಚ್ಚಿ ಅದ್ರಾಗ ಮತ್ತಾರ ತೊಗಲಿನ ಬಾರ ಹಿಂಗೆ ಮತ್ತೆ ಹಾಕಿ ಅವಾಗ ಚುಚ್ಚಿದಾಗಟ್ಟ ಬಾಯಿ ತೆರಿತೈತಿ 1 ಮಿನಿಟ್ ಆದ್ರನ ಇಲ್ಲ ಅದ ಲಗುನ ಮುಚ್ಕೊಂಡ ಬಿಡ್ತೈತೆ ಅದ ನೀವು ಅದನ್ನ ಯಾಕೆ ಬಿಡ್ರಿ ನೀವು ನಿಮ್ಮ ಅನುಭವದಾಗ ನೋಡ್ಕೋರಿ ಡಾಕ್ಟ್ರ ಇಂಜೆಕ್ಷನ್ ಮಾಡ್ತಾನೆ ಇಂಜೆಕ್ಷನ್ ಮಾಡಿ ಅದ್ರಾಗ ಔಷಧ ತುಂಬಿರ್ತಾನೆ ಔಷಧ ತುಂಬಿ ಹಿಂಗೆ ಮಾಡಿ ರಟ್ಟೆಗೆ ಹೊಡಿತಾನೆ ಸೇರಿಸ್ತಾನೆ ಒಳಗೆ ಅವಾಗ ಚರ್ಮದೊಳಗೆ ತೂತು ಬಿತ್ತಿಲ್ಲ ಅಲ್ಲಿ ಒಳಗೆ ಸೇರಿಸಿ ಆ ಒಟ್ಟು ದವಾ ಒಳಗೆ ಬಿಡ್ತಾನೆ ಖಾಲಿ ಮಾಡ್ತಾನೆ ಇದನ್ನು ಖಾಲಿ ಮಾಡಿ ಹೊರಗೆ ತಕೊಂಡ್ ಬಿಡ್ತಾನೆ ಹೊರಗೆ ತಕ್ಕೊಂಡ್ ಕೂಡಲೇ ಲೆಕ್ಕದಿಂದ ನೋಡ್ಬೇಕಾದ್ರೆ ಅದು ಚಿರಿ ಹೊರಗೆ ಬರ್ಬೇಕು ಮತ್ತೆ ಎಟ್ಟಿದ್ದು ತೂತು ಬಿತ್ತಲ್ಲ ಮತ್ತೆ ಹೊರಗೆ ಬರ್ಬೇಕು ಔಷಧ ಎಲ್ಲ ಬರ್ತೈತೇನ ಅವ್ ಹೊರಗೆ ತೆಗೆದು ಕೂಡಲೇ ಮತ್ತೆ ಮುಚ್ಕೊಂಡು ಬಿಡ್ತೈತೆ ಇಟ್ಟು ಎಕ್ಸ್ಪ್ರೆಸ್ ಐತೆ ಅದು ಚರ್ಮ ಹಂಗ ಈ ಕನಿಷ್ಠ ಬುದ್ಧಿ ಹಿಂಗ ಇಲ್ಲಿ ನಾವು ಹೇಳ ಕೂಡ್ಲೇನ ಬಾಯಿ ಕರೆದಿರ್ತೈತೆ ಅದ ಹೇಳೋದು ಬಿಟ್ಟು ಈ ಕಡೆ ಮತ್ತೊಂದು ಹೇಳಕ್ ಆಗಿ ಅವಾಗ ಮುಚ್ಕೊಂಡೇ ಇರ್ತೈತೆ ಅದ ಮತ್ತೇನ್ ಮಾಡ್ತೀವಿ ಹಿಂಗ ಹಾಕೈತಿ ಅದಕ್ಕೆ ಗಪ್ಪ ಹಾಕೈತೆ ಅಂತ ಹಿಂಗ ಹೇಳ್ಯಾರ ಅದಕ್ಕೆ ಏನ ಮುಂದ ಗುರುತ ಬುದ್ಧಿ ಅಂದ್ರೆ ಅದು ಇಲ್ಲೇನು ಹೇಳ್ದಿವಲ್ಲ ಅದು ಹೇಳಿದ್ದು ಆಗಿಂದಾಗ ಈಗ ಹೇಳಿಕೆ ಮುಂದೆ ನಾವು ಮತ್ತೊಂದು ಇದಕ್ಕೆ ಬಂದಾಗ ಅಲ್ಲಿ ಮುಚ್ಕೊಂಡಿರ್ತೈತಿ ಅದು ಹಂಗಿಲ್ಲ ಒಂದು ಅಂತೂ ಅದು ಒಂದು ಸ್ವಲ್ಪ ಸಮಯ ತನಕ ನೆನಪಿರ್ತೈತಿ ಇದು ಹೇಳಿದ್ರಿ ಅಂತೇಳಿ ನೆನಪಿರ್ತೈತೆ ಆ ನಂತರ ಮುಂದೆ ಇಲ್ಲಿದು ಎದ್ದು ಹೋದ್ರಿಲ್ಲೋ ನಾಯಿಗೆ ಕನಸು ಬಿದ್ದಂಗ ಅದು ನಾಯಿ ಕನಸು ಬಿದ್ದಂಗ ಅಂದ್ರೆ ಏನು
ನೋಡಿ ಇವೆಲ್ಲ ಹೊಸ ಮಾತವು. ನಾಯಿ ಮನಗಿರ್ತೈತಿ, ಕನಸು ಬಿದ್ದಿರ್ತೈತಿ. ಅದಕ್ಕೂ ಕನಸಿನ್ಯಾಗ ಏನೇನೋ ಆಯ್ತು. ಅದಕ್ಕೆ ಆದ ಕೂಡಲೇ ಎತ್ತರ ಆತ. ಎತ್ತರ ಆದ ಕೂಡಲೇನ ಅದು ಎದ್ದು ಪಟ 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 ಹಿಂಗೆ ಅವು ಕಿವಿ ಇರ್ತಾವಲ್ಲ, ಹಿಂಗೆ 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 ಮಾಡ್ತಾರೆ. ಪಟ 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 ಬಡಿತೈತಿ ಅದಕ್ಕೆ ಹಿಂಗೆ. ಹಸನ ಏನು ಇಲ್ದಂಗೆ ತಲೆಯಾಗ ಏನೂ ಇಲ್ಲ. ಅದು ಏನು ಬಿದ್ದಿತ್ತು ಏನಾಗಿತ್ತು ಹಿಂಗ ಇಲ್ಲಿದ ಎದ್ದು ಆದ್ಮೇಲೆ ಆ ನಾಯಿ ಕನಸು ಬಿದ್ದ ಹೆಂಗೆ ಜಾಡಿಸ್ಕೊತ ನಿಂತಲ್ಲ, ಮುಗೀತು. ಹಂಗೆ ಜಾಡಿಸಿ ಹೋಗೇ ಬಿಡುತ್ತೆಲ್ಲ. ಹೆಂಗಿದೆ ಇದು ಅದ ಅಂದ್ರೆ ಗುರುತ ಬುದ್ಧಿ ಇದ್ದಾಗ ಮಧ್ಯಮಾಧಿಕಾರಿಗೆ ಹಂಗಾಕತೆ. ಆಮೇಲೆ ತೈಲ ಬುದ್ಧಿ. ತೈಲ ಬುದ್ಧಿ ಇತ್ತಂದ್ರೆ ನಾವು ಒಂದು ರೀತಿ ಹೇಳಿದ್ವಿ ತಿಳಿ. ಒಂದು ರೀತಿ ಹೇಳಿದ್ದು ಅದು ತೈಲ ಬುದ್ಧಿ ಅಂದ್ರೆ ತೈಲ ಹೆಂಗಿರ್ತದೆ ಗೊತ್ತಾನ? ತೈಲ ಅಂದ್ರೆ ಎಣ್ಣೆ. ಎಣ್ಣೆ ಈಗ ಒಂದು ನೀರು ಇರ್ತದೆ. ನೀರ ಬಾವ್ಯಾಗರನ್ನು ಬೆಳ ಒಂದು ಬ್ಯಾರೆಲ್ದಾಗರನ್ನು ಒಂದು ದೊಡ್ಡ ಪರಾತ ತಾಟ್ನ್ಯಾಗರ ಹಿಂಗೆ ನೀರು ತುಂಬಿಟ್ಟಾರ ತಿಳಿ, ದೊಡ್ಡ ಬೊಗೋಣ್ಯಾಗ ಹಿಂಗ ಒಂದು ಹನಿ ಎಣ್ಣೆ ಅದ್ರಾಗ ಬಿಡಿಂಗ್, ಒಂದು ಹನಿ ತಪ್ಪತ್ತೇಳಿ ಅದ್ರಾಗ ಎಣ್ಣೆ ಹನಿ ಬಿತ್ತು ಅಂದ್ರೆ ಅದು ಅಟ್ಟ ಒಂದು ಹನಿ ನಿಂದ್ರಂಗಿಲ್ಲ. ಅದು ಸಣ್ಣಾಗಿ ಏನು ಮಾಡ್ತೈತಿ, ಪೂರ ನೀರಿನ ತುಂಬ ಹಬ್ಬತೈತ. ಅದು ಎಷ್ಟು ಐತಲ್ಲ ಆ ಬೊಗೋಣಿ ಬೇಡ ಬ್ಯಾರೆಲ್ದ ತುಂಬ ಹಬ್ಬಿ ಬಿಡ್ತೈತಿ ಒಂದು ಹನಿ. ಹಂಗ ಇವಾಗ ನಾವು ಒಂದೇ ರೀತಿ ಹೇಳಿರ್ತೇವೆ, ಅವಂಗ 10 ಪ್ರಕಾರ ಮತ್ತು ಅವಂಗ ನೆನಪಾಗ್ತಾವ್ರ ಜೋಡಿ ಸಾದೃಶ್ಯ ಶಬ್ದಗಳು ಹಿಂಗಾಗ್ತದ. ಅವ್ ನಾವು ಸ್ವಲ್ಪ ಹೇಳೋದ್ರೆ ಅವಂಗ ಭಾಳಾಟ ತಿಳ್ಕೊತಾನವ. ಹೆಂಗಿರ್ತದೆ ಅದಕ್ಕೆ ಫೋಟೋ ಬುದ್ಧಿ ಇರ್ತಾರೆ. ಅದಕ್ಕೆ ಇದು ತೈಲ ಬುದ್ಧಿ. ಫೋಟೋ ಬುದ್ಧಿ ಅಂದ್ರೆ ನಾವೇನು ಹೇಳೇವಲ್ಲ ಎಲ್ಲ ತಿರುಗಿ ಅದು ಏಕ್ ಪಾರ್ಟಿ ಅಂತಾರೆ. ಅದು ಏಕ್ ಪಾರ್ಟಿ ಅಂದ್ರೆ ಟೇಪ್ ಇದ್ದಂಗೆ. ಅದು ಇಲ್ಲೇನು ಹೇಳ್ತೀವಿ ಇದ್ದಕ್ಕಿದ್ದಂಗೆ ಎಲ್ಲ ಮತ್ತೆ ತಿರುಗಿ ಇದಕ್ಕಿದ್ದಂಗೆ ಹೇಳ್ಬಿಡು. ಹಿಂಗೆ ಅದ ಹೇಳಿನಲ್ಲ, ಒಬ್ಬ ಜೈನ್ ಗುರು ಇದ್ದು 100 ಶಬ್ದಗಳನ್ನು ಹೇಳಿದ್ದು ನಾವು ಹೆಂಗೆ ಹೇಳಿರ್ತೀವಿ ಹಂಗೆ ಅವ್ನು ತಿರುಗಿ ಹೇಳ್ತಾನೆ. ಹಂಗೆ ಒಬ್ಬೊಬ್ರು ಬುದ್ಧಿ ಇರ್ತದೆ. ಅದಕ್ಕೆ ಅದು ಫೋಟೋ ಬುದ್ಧಿ ಅಂತಾರೆ. ಆದ್ದರಿಂದ ಈ ಅಧಿಕಾರಿಯಲ್ಲಿ ಬುದ್ಧಿ ಪ್ರಭೇದ, ಕೆಲಸ ಮಾಡೋದು ಬುದ್ಧಿನೇ. ಅದಕ್ಕೆ ಇನ್ನು ಮಧ್ಯಮ ಅಧಿಕಾರಿಗೆ ಹೇಳಿದ ಬ್ರಹ್ಮಜ್ಞಾನ ಅದು ಹೆಂಗೆ ಆಕೈತಿ ಅನ್ನೋದು 2ನೇ ನುಡಿಯೊಳಗೆ ಹೇಳ್ತಾರೆ. ನಲಿದು ಮಧ್ಯಮನಿಗೆ ನಿರೂಪಿಸಿದ ಆತ್ಮವಿದ್ಯೆ ಕಂಜದ ಎಲೆ ದಳದ ಜಲದಂತೆ ಮುಕ್ತಾಕೃತಿಯೋಳ್ ಇಹುದು. ಅಂದರೆ ಮಧ್ಯಮಾಧಿಕಾರಿಗೆ ಗುರುಗಳು ಅಲ್ಲಿ ಸಂತೋಷದಿಂದ ಅವನ ಸ್ವರೂಪವನ್ನು ಬೋಧ ಮಾಡಿದರು, ಆತ್ಮಜ್ಞಾನ ಬೋಧ ಮಾಡಿದರು. ಆದರೆ ಅದು ಕೆಲವೊಂದು ಹೊತ್ತು ಅವಾಗ ಹಿಂಗೆ ಹೇಳ್ಯಾರ ಅನ್ನೋದು ಅವಾಗ ಸ್ವಲ್ಪ ಸ್ಮರಣದಾಗ ಇರ್ತೈತಿ ಸ್ವಲ್ಪ ಹೊತ್ತ. ಆಮೇಲೆ ಕಾಲಾಂತರದಲ್ಲಿ ಅವತ್ತರನ್ನು ಮರುದಿನಾರನ್ನು ಬೇಡ, ಕೆಲವೊಂದು ದಿನಕರ ಯಾಕವಲ್ದು ಅದು ಹೋಗೇ ಇರ್ತೈತಿ. ಆದ್ದರಿಂದ ಅಲ್ಲಿ ಸ್ವಾತಿ ಮಳೆಯ ನೀರು ಅದು ಹೆಂಗ ಅಂದ್ರೆ ಅದೇ ಸ್ವಾತಿ ಹನಿ ಮಳೆ ಹನಿ ಎದ್ರ ಮೇಲೆ ಕಂಜದಳ ಅಂದಾರೆ ಇಲ್ಲಿ. ಕಮಲದ ಎಲೆ ಅದೊಂದು ಬಹಳ ವಿಚಿತ್ರ ಅದ. ಅಂದ್ರೆ ಅದು ನೀರಿನ ಸಂಪರ್ಕ ಮಾಡ್ಕೊಳ್ಳೋದಿಲ್ಲ.
ಅದರ ಮೇಲೆ ಬಿತ್ತು ಅಂದ ಕೂಡಲೇ ಅದು ನೀರಿನ ಹನಿ ಒಂದು ಹನಿ ಬಿದ್ದದ, ಅದು ಅಲ್ಲೇ ಹಿಂಗೆ ಗುಂಡಕ್ಕೆ ಇದಾಗಿ ಹಿಂಗೆ ಮುತ್ತಿನ ಆಕಾರ ಆಗಿ ಎಲಿ ಮೇಲೆ ನಿಂದಿರ್ತೈತೆ. ಅದನ್ನ ನೋಡಿಲ್ಲ, ಇಬ್ಬನಿ ಬೀಳ್ತೈತಿ ನೋಡ್ರಿ ನೀವು. ಇಬ್ಬನಿ ಅಂದ್ರೆ ಗೊತ್ತಾಯ್ತಿಲ್ಲ? ಬೆಳಗ್ಗೆ ಈ ಜ್ವಾಳದ ದಂಟಿನ ಮೇಲೆ ಹಿಂಗೆ ಗಿಡದ ಎಲಿ ಮೇಲೆ ಬಿದ್ದಿರ್ತೈತಿ. ಆ ಹನಿನ ನಿಂತಿರ್ತೈತಿ ನೋಡೋದ್ರಾಗ. ಜ್ವಾಳದ ಎಲಿ ಮೇಲೇನೂ ಇರ್ತೈತಿ ಹಿಂಗೆ. ಅದು ಎಲಿ ಗುಂಡಕ್ಕೆ ಮುತ್ತಿನ ಆಕಾರ ಆಗಿ ನಿಂತಿರ್ತೈತಿ. ಹುಲ್ಲಿನ ಮೇಲೇನೂ ಇರ್ತೈತಿ ಹಿಂಗ. ಈ ಹುಲ್ಲಾಗ ಬೆಳೆದಿರ್ತೈತಲ್ಲ, ಅದ್ರ ಮೇಲೆ ಇಬ್ಬನಿ ಬಿದ್ದದ್ದು ಆ ನೀರು ಮುತ್ತಿನ ಆಕಾರ ಆಗಿ ಕಾಣ್ತಿರ್ತೈತಿ. ಅದು ಸ್ವಲ್ಪ ಹೊತ್ತು ಆನಂತರ ಕೂದರಿ ಬೀಳ್ತೈತಿ. ಈ ರೀತಿ ಮಧ್ಯಮಾಧಿಕಾರಿಗೆ ಹೇಳಿದ ಜ್ಞಾನ, ಬ್ರಹ್ಮಜ್ಞಾನ, ಅದು ಹೇಳೋ ಕಾಲಕ್ಕೆ ಸ್ವಲ್ಪ ಅವಾಗ ತಿಳಿದಂಗ ಆಕೈತಿ. ಆದ್ರೆ ಮುಂದೆ ಮಾತದು ಗಪ್ಪಾಗಿ ಹೋಗ್ತೈತಿ, ಅಂದ್ರೆ ಇಲ್ದಂಗ ಆಕೈತಿ ಅಂತ. ಹೀಗೆ ಆತ್ಮಜ್ಞಾನ ತೋರಿ ಅಡಗತೈತಿ ಅಂದ್ರ ಗುರುತಬುದ್ಧಿ ಅವಂದ. ಮಧ್ಯಮಾಧಿಕಾರಿಗೆ ಗುರುತಬುದ್ಧಿ ಅಂದ್ರೆ ಗುರುತ ಅಂದ್ರೆ ತುಪ್ಪ. ಸಂಸ್ಕೃತದೊಳಗ ತುಪ್ಪಕ್ಕ ಘೃತ ಅಂತಾರೆ. ಅದು ಘೃತ ಬುದ್ಧಿ. ತುಪ್ಪ ಏನು ಮಾಡ್ತದ ಹೆಂಗದಂದ್ರೆ, ಈಗ ನಾವು ತುಪ್ಪ ಅದು ಹಂಗಿಟ್ಟಿವಿ ಅಂದ್ರೆ ರಾತ್ರಿ ತಂಪಿಗೆ ಏನಾಕತಿ, ಹೆರಿತೈತಿ, ಗಟ್ಟಿ ಆಕೈತಿ, ಗಟ್ಟಿ ಆಗಿಬಿಡ್ತೈತಿ. ಮತ್ತು ಅದನ್ನ ನಾವು ಮುಂದೆ ಮರುದಿನ ಕಾಸಿದೀವಿ ಅಂದ್ರೆ ಮತ್ತು ತಿಳಿ ಎಣ್ಣೆಗತಿ ತಿಳಿ ಆಕೈತಿ. ಅದು ಮತ್ತ ಆ ಚರ್ಮ ಬುದ್ಧಿಗತಿ ಲಘುನ ಮತ್ತು ಹೆರ್ಕೊಂಡು ಗಟ್ಟಿ ಆಗುವುದಿಲ್ಲ. ಅದಕ್ಕೆ ನಿಧಾನವಾಗಿ ಒಂದು 4-6 ತಾಸರ ಬೇಕಾದಕ್ಕೆ, ಹೌದಿಲ್ಲ? ಅಲ್ಲಿ ತನಕ ಮಾತ್ರ ಅದು ತಿಳಿನೇ ಇರ್ತೈತಿ. ಈ ರೀತಿ ಅದು ಸ್ವಲ್ಪ ಹೊತ್ತಿನ ತನಕ ಇರ್ತೈತಿ. ಅದು ಆಮೇಲೆ ಮುಂದೆ ಮತ್ತೆ ಗಟ್ಟಿ ಆಗ್ಬೋದು. ಆದ್ದರಿಂದ ಈ ರೀತಿ ಇವನಿಗೆ ಕೇಳಿದ್ದು ಸ್ವಲ್ಪ ಹೊತ್ತ ಅವಾಗ ಸ್ಮರಣದೊಳಗೆ ಇರ್ತೈತಿ. ಆನಂತರ ಅದು ಹೆಂಗ ತುಪ್ಪ ಗಟ್ಟಿಯಾಗಿ ಹೆರ್ತು ಬಿಡ್ತು, ಹಂಗ ಅವನು ಇಲ್ದಂಗ ಆಗಿಬಿಡ್ತೈತಿ. ಇನ್ನು ಉತ್ತಮಾಧಿಕಾರಿಗೆ ಹೇಳಿದ ಬ್ರಹ್ಮಜ್ಞಾನ ಅದು ಹೆಂಗ ಆಕೈತಿ ಅಂತ ಕೇಳಿದ್ರೆ ಅದನ್ನು 3ನೇ ನುಡಿಯಿಂದ ಹೇಳ್ತಾರ. ಏನಂತಾರು? ವರಸಿಷ್ಠನೋಳ್ ವರೆದ ಶಂಭುಲಿಂಗದ ಅರಿವು ಚಿಪ್ಪು ಬೆರೆದು ಮುತ್ತಾದಂತೆ ವಾರಿಯಹುದು ಸಫಲ ಅಂದ್ರು. ಅಂದ್ರೆ ವರಸಿಷ್ಠನೋಳ್ ವರೆದ ಶಂಭುಲಿಂಗದ ಅರಿವು ಚಿಪ್ಪು ವರಶಿಷ್ಟ ತೈತೆ. ಆ ಕೆಲವು ಕಡೆ ವರ ವಿಶಿಷ್ಟ ಅಂತೇಳಿ ಶಿಷ್ಯ ವರ ಶಿಷ್ಟ ಬೇಕ. ಅದ ಯಕಾರ ಟಕಾರ ಮಾಡ ಒತ್ತು. ಅದ ವರ ವಿಶಿಷ್ಟನು. ಅದು ವಾಸ್ತವಿಕ ವರಶಿಷ್ಯನೋಳು. ಆದ್ರ ಇಲ್ಲಿ ಇದ್ರೊಳಗ ಹಳಿ ಗ್ರಂಥದಾಗ ಏನೈತಿ, ವರಶಿಷ್ಟ ಅಂತ ಅಲ್ಲಿ ಮೇಲೆ ಕೊಟ್ಟಾರ. ಇಲ್ಲಿ ಲಿಂಗ ಇದು ಅರ್ಥ ಬರೆಯುವಾಗ ವರ ವಿಶಿಷ್ಟನೋಳು ಅಂತ. ವರ ವಿಶಿಷ್ಟ ಅನ್ನೋದ ಸರಿ. ವರ ಶಿಷ್ಯ ಅವರು ಅದನ್ನ ಅರ್ಥ ಮಾಡ್ಕೊಂಡು ಇದು ಮಾಡ್ಯಾರ. ಆದ್ರ ಅದು ಲೆಕ್ಕದಿಂದ ವರ ವಿಶಿಷ್ಟನೋಳು ಇರ್ಲಿ ಅಂತೂ ಅದು ಏನಾರ ಇರ್ಲಿ ಅಂದ್ರ
ಉತ್ತಮ ಅಧಿಕಾರಿಯಾದ ಶಿಷ್ಯನಲ್ಲಿ ಅಂತ ಇಷ್ಟು ತಿಳ್ಕೊಳ್ರಿ. ಆದ್ರೆ ಸುಮ್ಮ ಯಾಕೆ ಅದು ತಪ್ಪು ಇದು ತಪ್ಪು ಅಂತೇಳಿ ತಪ್ಪದ ಕಡೆ ಹೋಗೋದು ಯಾಕೆ? ವರ ಶಿಷ್ಯನೋಳ ತಂದ್ರೂ ಅಲ್ಲಿಗೆ ಬತ್ತ. ವರ ವಿಶಿಷ್ಟನೋಳು ಅಂದ್ರೂ ಇದು ಅರ್ಥಗರ್ಭಿತ ಅಲ್ಲಿಗೆ ಬತ್ತ. ಅದಕ್ಕೆ ಇರೋದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇರ್ಲಿ ಅಂದ್ರ ಉತ್ತಮ ಶಿಷ್ಯ ಅಂತನ ಇದಕ್ಕೂ ಅರ್ಥ ಐತಿ, ಅದಕ್ಕೂ ವರ ಶಿಷ್ಯ ಅಂದ್ರೂ ಉತ್ತಮ ಅಧಿಕಾರಿನ. ವರ ಅಂದ್ರೆ ಶ್ರೇಷ್ಠ, ಶಿಷ್ಯ ಅದನ್ನೇ ತಿದ್ದುಪಡಿ ಮಾಡೋ ಜರುರತೆ ಇಲ್ಲ. ಅದಕ್ಕೆ ಅರ್ಥ ಒಂದೇ ಐತಿ. ಆದ್ದರಿಂದ ಇಂಥ ಶ್ರೇಷ್ಠವಾದ ಉತ್ತಮಾಧಿಕಾರಿಯಲ್ಲಿ ಆ ಗುರುವಿನ ಉಪದೇಶ ಅದು ಹೇಗಾಗ್ತೈತಿ ಅಂತಂದ್ರೆ, ಸ್ವಾತಿ ಮಳೆ ಹನಿಗಳು ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ಕೂಡಲೇ ಮೂತ್ ಹೆಂಗಾಕಾವು ಅಂದ್ರೆ, ಚಿಪ್ಪು ಬೆರೆದು ಮುತ್ತಾದಂತೆ ವಾರಿಯಹುದು ಸಫಲ. ವಾರಿ ಅಂದ್ರೆ ಆ ಸ್ವಾತಿ ಮಳೆ ಹನಿ ನೀರು, ಅದು ಚಿಪ್ಪು ಬೆರೆದು ಮುತ್ತಾದಂತೆ ಅಂದ್ರೆ ಇದು ಗೊತ್ತೇ ನಿಮಗೆ? ಇವ್ರು ದೃಷ್ಟಾಂತ ಕೊಟ್ಟಾರ. ಚಿಪ್ ಅಂದ್ರೆ ಸಿಂಪಿ, ಸಿಂಪಿ ಒಳಗೆ ಸ್ವಾತಿ ಮಳೆ ಹನಿ ಮುತ್ತಾದಂತೆ ಅಂದ್ರು. ಅದ್ರ ಮೇಲೆ ಏನು ಗೊತ್ತಾಯ್ತು ಅಂದ್ರೆ, ಇದು ಇಲ್ಲಿ ಮಾತಲ್ಲ, ಅದು ಇಲ್ಲಿ ಎಲ್ಲಿ ಇಲ್ಲ, ನಿಮ್ಮ ದೃಷ್ಟಿಯಲ್ಲಿ ಇಲ್ಲ. ಅದು ಹೇಳಿತು, ಇದು ಸಮುದ್ರದಾಗ ಆಕೈತಿ. ಅದು ಎಲ್ಲಿ ಆಕೈತಿ? ಸಮುದ್ರದಾಗ ಆಕೈತಿ. ಇವು ಏನದಲ್ಲ, ಅದಕ್ಕೆ ಬಲಿದ ಸಿಪ್ಪಿಯೋ ಕೆರೆಯ ಚಿಪ್ಪಿನೋಳಾಗುವುದೇ ಅಂತ ಸರ್ಪುಷನ್ ಕೊಟ್ಟಾರ. ಈ ಇಲ್ಲಿ ಹಿಂಗೆ ಇಲಿ ಕಿವಿಗತೆ ಇರ್ತಾವಲ್ಲ ಅವು ಸಿಂಪಿ, ಅವಲ್ಲ ಅವು, ಅದ್ರಾಗ ಎಂದೂ ಆಗುದಿಲ್ಲ. ಅದು ಬಲಿದ ಶುಕ್ತಿ ಅಂದ್ರೆ ಸರ್ವಸಾಧಾರಣ ಇಷ್ಟು ದೊಡ್ಡದಿರ್ತೈತಿ. ಹಿಂಗೆ ದೊಡ್ಡದಿರ್ತೈತಿ. ಸಮುದ್ರದಾಗಿರ್ತೈತಿ. ಅದ ಸಮುದ್ರದಾಗ ಎಲ್ಲಿ ತಳದಾಗಿರ್ತೈತಿ. ಸಮುದ್ರ ಅಂತೂ ಭಯಂಕರ ಖೋಲ್ ಇರ್ತೈತಿ, ಒಳಗ ಆಳವಾಗಿ. ಅಷ್ಟು ಆಳವಾಗಿ ಅಲ್ಲಿ ತಳದಾಗ ಕೂತಿರ್ತೈತಿ ಅದು ಸಿಂಪಿ. ಈಶ್ವರ ಸೃಷ್ಟಿ ಹೆಂಗೈತಿ ನೋಡ್ರಿ, ಎಷ್ಟು ವಿಚಿತ್ರ. ಅದು ತಳದಾಗ ಕೂತ್ರ ವರ್ಷ ತನಕ ಅಲ್ಲಿದ ಹಿಂಗ ಅಳಿಗಾಡಂಗಿಲ್ಲ ಸಹಿತ. ಅದು ಹೆಂಗ್ ಕೂತಿರ್ತೈತಿ ಹಂಗ ಕುಂದಿರ್ತೈತಿ. ಮತ್ ಅದರಲ್ಲಿದ್ದು ಇವು ಇದು ಆಗ್ತಾವ, ಬೆಳಿತಾವ ಅವು. ಅದು ಸಿಂಪಿ ಜಡ ಪದಾರ್ಥ ಅದ, ಆದ್ರೂ ಬೆಳಿತೈತಿ. ಬೆಳೆದ ತನ್ನ ಯಾವ ಎಷ್ಟು ಅದಕ್ಕೆ ಪ್ರಮಾಣ ಐತಿ ಆ ಪ್ರಮಾಣ ಮೇಲೆ ಬೆಳೆದು ದೊಡ್ಡದಾಗ್ತೈತಿ. ಅಲ್ಲೇ ಇರ್ತೈತಿ. ಅದು ಅಲ್ಲೇ ಇದ್ದಾಗ ಮುಂದೆ ಮಳೆಗಾಲ ಶುರುವಾಗಿ, ಅದು ಮಳೆಗಾಲದ ಯಾವಾಗ ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ ಹಿಂಗೆಲ್ಲ ಮಳೆಗಳು ಹೋಗ್ತಾ ಯಾವ ಸ್ವಾತಿ ಅಂತ ಮಳೆ ಐತಿಲ್ಲ, ಸ್ವಾತಿ ಮಳಿ ಬಂತು ಅಂದ್ರ ಆವಾಗ ಅದು ಸ್ವಾತಿ ಮಳಿ ಬಂದ್ರೂ ಅದು ಸರ್ವಸಾಧಾರಣ ಒಂದು ಮಳೆ 15 ದಿನ ಹಿಂಗಿರ್ತೈತಿ. ಅದು ಮಳಿ ಇಲ್ಲಾಂದ್ರೆ ಅದು ಬರಂಗಿಲ್ಲ. ಅದು ತಳದಾಗೆ ಇರ್ತೈತಿ. ಮಳಿ ಟಪ್ 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 ಹನಿ ಬೀಳಕ್ ಹತ್ತುದು ಅಂದ್ರ ಹನಿಯಲ್ಲಿ ಮ್ಯಾಲೆ ಬೀಳ್ತಾವ. ಇದು ಅಲ್ಲಿದು 1 ಕಿಲೋಮೀಟರ್ ತಳದಾಗೈತಿ ಸಿಂಪಿ. ಅದೇನ್ ತಳದಾಗ ಕೂತಿತ್ತಲ್ಲ, ಅದು ಹಂಗ ಸಿಂಪಿ ಮಳಿ ಹನಿ ಬೀಳಕ್ ಹತ್ ಕೂಡ್ಲೇನ ಅದು ಜಡವಸ್ತು. ಅದು ಈಶ್ವರ ಸೃಷ್ಟಿ ಏನೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ತಳದಂದು ಹೇಳ್ತೈತಿ. ಎದ್ದು ಹಿಂಗೆ ಮಾಡಿ ಹಿಂಗೆ ಮ್ಯಾಲೆ ಬರ್ಲಕತ್ತೈತಿ. ಹಿಂಗೆ 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 ಮ್ಯಾಲೆ ಪೂರಾ ಬರ್ತೈತಿ. ಮ್ಯಾಲೆ ಪೂರಾ ಹಿಂಗೆ ಮ್ಯಾಲೆ ನೀರಿನ ತನ ಬರ್ತೇಳಿ ಇಲ್ಲಿಗೆ ಬಂದು ಹಿಂಗೆ ಬಾಯ್ತಾ ಇರ್ತೈತಿ. ಏನ್ ಮಾಡ್ತೈತಿ? ಹಿಂಗೆ 2 ಹೋಳು ಇರ್ತೈತಿ. ಅದು
ಪ್ಯಾಕ್ ಮುಚ್ಕೊಂಡಿರ್ತೈತಿ, ಒಳಗೆ ತೆರೆದ್ರ ಆ ಸಮುದ್ರ ನೀರು ಹೊಕ್ಕಾವ. ನೋಡಿ ಹೆಂಗೈತೆ, ಅದನ್ನು ಒಟ್ಟ ಒಂದು ಹನಿ ನೀರು ಒಳಗೆ ತಗೊಳ್ಳೋದಿಲ್ಲದ, ಪೂರ ಸಮುದ್ರದ ನೀರಿನ ಮ್ಯಾಲೆ ಬಂದ ಹಿಂಗೆ ತೆರಿತೈತಿ. ಹಿಂಗೆ ತೆರೆದು ಕೂಡಲೇ ಟಪ್ ಅಂತೇಳಿ ಈ ಸ್ವಾತಿ ಮಳಿ ಹನಿ ಅದ್ರಾಗ ಬಿತ್ತಿಲ್ಲೋ, ಟಪ್ ಅಂತೇಳಿ ಬಿದ್ದು ಕೂಡೇನ ಮತ್ತೆ ಹಿಂಗೆ ಮುಚ್ಕೋತೈತಿ. ಹಿಂಗೆ ಮುಚ್ಕೊಂಡು ಪ್ಯಾಕಾಗಿ ಮತ್ತೆ ತಳದಾಗ ಇಳಿದು ಬಿಡ್ತೈತಿ. ಹಿಂಗೆ ಆದ್ರೆ ಹಿಂಗೆ ಮುಚ್ಕೊಂಡಿರ್ತೈತಿ ಅದು. ಆ ಸಮುದ್ರದ ನೀರಾಗ ಬಾರಿ ಕಾಲ ಇರ್ತೈತಿ ಕರೆ, ಅದ್ರಾಗ ಒಂದು ಹನಿ ಈ ನೀರಿನ ತಗೊಳ್ಳೋದಿಲ್ಲ ಅದು. ಇದು ಅಂತ ಈಶ್ವರ ಸೃಷ್ಟಿ ಇರ್ಬೇಕು. ಅದು ಜಡ ಪದಾರ್ಥ ಅದು. ಅದು ಮ್ಯಾಲೆ ಬಂದು ಆ ನೀರು ತಗೊಂಡು ಬಾಯಿ ತೆರೆದು ಆ ಮಳೆ ಹನಿ ಬಿದ್ದು ಕೂಡ ಮತ್ತೆ ಮುಚ್ಕೊಂಡು ಮತ್ತೆ ಹೋಗಿ ತಳಕ ಕುಂದಿರ್ತೈತಿ. ಹಿಂಗ ಸ್ವಾತಿ ಮಳೆ ಅದು ಒಳಗೆ ಬಿತ್ತು ಅಂದ್ರೆ ಅದನ್ನು ಹಿಂಗ ಎಕ್ದಮ್ ಇದು ಇರ್ತೈತಿ, ಅದು ಸ್ನಿಗ್ಧ. ಅದು ಪೂರ ಅದ್ರಾಗ ಏನು ಬಿತ್ತು ಅಂದ ಕೂಡ್ಲೇನ ಅದು ಹನಿ ತಪ್ಪತ್ತು ಬಿದ್ದು ಕೂಡ್ಲೇನ ಅದು ಹಿಂಗೆ ಗುಂಡಕ್ಕೆ ನೀರು ಒಂದೊಂದಿತ್ತು ಅಂದ್ರೆ ದೊಡ್ಡ ಮುತ್ತಾಕತಿ. ಮತ್ತು ಅದು ಬಡ್ದು ಕೂಡ್ಲೆ ಆ ಹನಿ ಛಿದ್ರ ಆಯ್ತು ಅಂದ್ರೆ ಸಣ್ಣ ಸಣ್ಣ ಮುತ್ತಾಕವು. ಹಿಂಗಾಗಿ ಅವು ಶಿಂಪಿಗಳೆಲ್ಲ ತಳದಾಗ ಹೋಗಿ ಕೂತ್ ಬಿಟ್ಟಿರ್ತಾವ. ಆ ನಂತರ ಮುಂದೆ ಈ ಮಳೆಗಾಲ ಹೋದ ಮೇಲೆ ಆವಾಗ ಅವರು ಹೋಗಿ ಆ ತಳಕ್ಕೆ ಹೋಗುವವ್ರದಾಗ ಮುತ್ತುಗಾರರು ಬರ್ತಾರಲ್ಲ ಇಲ್ಲಿ, ಅವು ಎಲ್ಲಿಯೂ ತರ್ತಾರೆ ಅಲ್ಲಿ ಮತ್ತೆ ಅವ್ಕೂರ್ನ ತಳದಾಗ ಹೋಗಿ ಆ ಶಿಂಪಿಗಳನ್ನೆಲ್ಲ ಗ್ವಾಳೆ ಮಾಡ್ಕೊಂಡು ಬರೋರು ಅವ್ರು ಬೇರೆ ತಳಕ್ಕೆ ಹೋಗೋದೊಂದು. ಅವ್ರಿಗೆ ಹಿಂಗೆ ಹಗ್ಗ ಕಟ್ಟಿರ್ತಾರೆ, ಅದು ರೋಪ್ ಕಟ್ಟಿ ಒಳಗೆ ಬಿಡ್ತಾರೆ. ಟಿವಿಯೊಳಗೆ ನೋಡಿಲ್ಲ, ಅದು ಒಳಗೆ ತಳಕ್ಕೆ ಹೋಗಿಕ್ಕೆ ಅವು ಶಿಂಪಿಗಳನ್ನೆಲ್ಲ ಗ್ವಾಳೆ ಮಾಡಿಕೊಂಡು ಅವ್ರ ಮ್ಯಾಲೆ ಬಂದು ಆ ಶಿಂಪಿ ಹೊಡಿತಾರೆ. ಒಡೆದ ಕೂಡಲೇ ಒಳಗೆ ಮುತ್ತಿರ್ತಾವ. ಹಿಂಗ ಸ್ವಾತಿ ಮಳಿ ಹನಿ ಅಷ್ಟ ಅದನ್ನ ಮುತ್ತಕತಿ. ಅದಕ್ಕಾಗಿ ಆ ಶಿಂಪಿಯಂತೆ ಮತ್ತೊಂದ್ರಾಗ ಏನು ಮಳಿ ಹನಿ ಅಂತ ಎಲ್ಲದ್ರಾಗ ಬಿದ್ದಿರ್ತೈತಿ. ಮತ್ತೆ ಎಲ್ಲ ಮುತ್ತಕ್ಕವನ ಇಲ್ಲ, ಆ ಸಮುದ್ರದ ಶಿಂಪಿಯಲ್ಲಿ ಮಾತ್ರ ಅವು ಮುತ್ತಾಗುತ್ತವೆ. ಅದರಂತೆ ಪರಿಪಕ್ವ ಹೃದಯರಾಗಲ್ಪಟ್ಟಂಥ ಯಾವ ಉತ್ತಮಾಧಿಕಾರಿ ಅವ ಮಲವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿರ್ಬೇಕ, ಮತ್ತು ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಮುಮುಕ್ಷತಾ ಅಂತಕ್ಕಂಥ 4 ಸಾಧನಗಳಿಂದ ಕೂಡಿರ್ಬೇಕವ. ಇಷ್ಟೆಲ್ಲ ತಯಾರಿ ಇತ್ತು ಅಂದ್ರ ಅವ ಬಲಿದ ಸುಕ್ತಿ ಶಿಂಪಿ ಅಂತ ಆಗಿರ್ತಾನ. ಆ ಗುರುವಿನ ಉಪದೇಶ ಆ ರೀತಿ ಅವನ ಕಿವಿಯೊಳಗೆ ಬಿತ್ತಂದ್ರ ಅದು ಬ್ರಹ್ಮನ ಆಗಿಬಿಡ್ತಾನೆ. ಮತ್ತೇನು ಮುತ್ತ ಆಗುವಂತೆ ಹೆಂಗದ ಈ ರೀತಿ ಅವನಿಗೆ ದೃಢಾಪರೋಕ್ಷ ಜ್ಞಾನ ಆಗತದ. ಅಂದ್ರ ಗುರುಮುಖದಿಂದ ಬ್ರಹ್ಮಜ್ಞಾನವನ್ನ ಶ್ರವಣ ಮಾಡುವವರಲ್ಲಿ ಈ ರೀತಿ 3 ಪ್ರಕಾರದ ಈ ರೀತಿ 3 ಪ್ರಕಾರದ. ಅದಕ್ಕೆ ಕಾದ ಕಬ್ಬಿಣದ ಗಟ್ಟಿಯಲ್ಲಿ ನೀರು ಅದು ಬಿದ್ದು ಹೆಂಗ ಗಪ್ಪಾಗಿ ಹೋಗ್ತೈತೆ, ಹಂಗ ನನಗೂ ಏನೂ ತಿಳಿಲಿಲ್ಲ ಅಂತ ಆ ಕೆಲವು ಅಧಿಕಾರಿಗಳಿಗೆ ಹಿಂಗಾಕೈತಿ. ನಾ ಹುಬ್ಬಳ್ಳಿಯೊಳಗಿದ್ದಾಗ ಅವಾಗ ಜಡಿ ಮಠದಾಗ ಶಿವಾನಂದ ಪರಮಹಂಸರು ಅಂತ ಇದ್ರು. ಅವಾಗ ಅಲ್ಲಿ ಒಂದು ಊರಾವ ಇದು ಉಪದೇಶ ತಗೊಳಕ್ ಬಂದಿದ್ದ. ಒಮ್ಮೆ ಹೇಳೇನೇನು ಉಪದೇಶ ತಗೊಳಕ್ ಬಂದಿದ್ದ. ಆವಾಗ ಅವರು ಉಪದೇಶ ಮಾಡಿದರು. ಅದನ್ನ ಅದು ತಯಾರು ಮಾಡಿದ್ವಿ ಹಂಗ ಉಪದೇಶ ಮಾಡಿ ಆಮೇಲೆ ನಾ ಇನ್ನು ಹೋಗ್ತೀನಿ ಊರಿಗೆ ಅಂದ. ಅವನ ಊರು ದೂರ ಭಾಳ ಇತ್ತ. ಅವ್ರೇನಂದ್ರು ಮತ್ತೆ ಇವ್ ದೂರ ಊರು ಹೋಗವ, ಇವಂಗ ಊಟ ಮಾಡಿ ಕಳಿಸಪ್ಪ ಅಂತ ನನಗೆ ಹೇಳಿದ್ರು. ಆಯ್ತು ಬಾ ಅಂತೇಳಿ ಅವನು ಅಲ್ಲಿ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ
ಊಟಕ್ಕೆ ಕುಂದ್ರಿಸಿ ನೀಡ್ದೆ, ಊಟ ಮಾಡ್ಯಾನ. ಅವ ಗಪ್ಪ ಕೂತ. ಊಟ ಮಾಡಪ್ಪ ಗಪ್ಪ ಅದ. ಯಾಕ? ಇಲ್ರಿ ನಿಮ್ಮೊಂದೊಂದು ಮಾತು ಕೇಳ್ತೀನಿ ಅಂದ. ಏನಾಯ್ತು? ಏನ ಅವರು ಗುರುಗಳು ಏನೋ ಮಂತ್ರ ಹೇಳಿದ್ರಲ್ಲ, ಅದನ್ನ ಅದು ಏನು ಹೇಳಿದ್ರಿ ನನಗೇನು ಗೊತ್ತಿಲ್ಲ. ಅದು ನೀವು ಒಂದಿಟ್ಟು ಅದನ್ನ ಬಾರ್ದ ಕೂಡ್ರಿ ಅಂದ. ನಾಂದ್ಯ ಇಲ್ಲೇನು ಒಂದು ತಾಸುಗಟ್ಲೆ ಹೇಳ್ತೇವೆ, ಹಿಂಗೇನು ತಾಸುಗಟ್ಲೆ ಇಲ್ಲ ಅದ. ಇದು ಒಟ್ಟು ಹೆಂಗೆ ನನಗೆ ನೆನಪು ಹಿಡಿಯೋದು, ಅದನ್ನೆಲ್ಲ ಒಂಜಾರ ಬರ್ಕೊಂಡ್ರೆ ಬೇಸಿ ಅಂತ ಕೇಳಂದ್ರೆ ಅಲ್ವಾ ನೀನು ಒಂದು ಇಟ್ಟು ಇದು ಅದು ಅದನ್ನ ಅಟ್ಟನ್ನ ಅದು ಮತ್ತೆ ಏನರ ಹಿಂಗಿಂದ ಮತ್ತೆ ಅದನ್ನ ಏನರ ನನಗೆ ನೆನಪುಳಿದ್ರೆ ಇನ್ನೊಂದು ಸ್ವಲ್ಪ ಹೇಳಿದ್ರೆ ಮತ್ತೆ ಗೊತ್ತಾಕೈತೆ ಅಂದ್ರೆ ಮತ್ತೊಮ್ಮೆರ ಅವ್ರು ಹೇಳ್ತಿದ್ರು. ಮತ್ತೆ ಇವ ಇಲ್ರಿ ಹಂಗೆ ಬೇಡ್ರಿ, ಅದು ಮತ್ತೆ ನನಗೆ ನೆನಪು ಉಳಿದ್ರೆ ನೀವು ಬರ್ದಾಗ ಕೊಡ್ರಿ ಅಂತ. ನಾ ಅಂದೆ ಊಟ ಮಾಡಿಸಮ್ಮ ಅದಿಡಿ ಅಂದೆ. ಮತ್ತೇನು ಮಾಡೋದು, ಅದು ನಿನ್ನ ಕೆಲಸ ಅಲ್ಲ. ಅದು ಕಾದ ಕಬ್ಬಿಣದಲ್ಲಿ ನೀರು ಇರ್ದಂಗೆ ಐದು ಸುಮ್ಮ ಹೋಗೇನೆ ಹಂಗ ಅಂತ. ಕಮಲ ಪತ್ರ ನೀರನ್ನು ಹಿಡಿದ್ರು ಕೂಡ ಮುತ್ತಿನ ಆಕಾರ ತೋರಿ ಬಿದ್ದು ಹೋಗ್ತೈತಿ. ಅದು ಮಧ್ಯಮಾಧಿಕಾರಿಯಲ್ಲಿ, ಹೌದಿಲ್ಲ? ಹಿಂಗ ಅದು ತಿಳಿಯಿತೋ ಅಂತ ಅನಿಸ್ತೈತೆ, ಆದರೂ ಮತ್ತು ಕಾಲಾಂತರದಲ್ಲಿ ಹೋಗಿ ಬಿಡ್ತದೆ. ಆದ್ರೆ ಸಮುದ್ರದ ಸಿಂಪಿಯಲ್ಲಿ ಬಿದ್ದಂಥ ಸ್ವಾತಿ ಮಳೆ ಹನಿ ಅದು ಹೆಂಗೆ ಮುತ್ತ ಆಗಿ ಹೋಗ್ತೈತಿ, ಹಂಗ ಈ ಬ್ರಹ್ಮ ಬೋಧೆ ಇಲ್ಲಿ ಹೇಳಿದ್ದ ಏನೈತಲ್ಲ ಅದು ಉತ್ತಮ ಅಧಿಕಾರಿಯಲ್ಲಿ ಅದು ಹೆಂಗೆ ಸಿಂಪಿಯಲ್ಲಿ ಮುತ್ತ ಆಗ್ತದ, ಹಂಗ ಈ ಬೋಧೆ ಈ ಜ್ಞಾನ ಅದು ಬ್ರಹ್ಮವೇ ಆಗಿಬಿಡ್ತಾನವ. ಹೀಗದ. ಅದಕ್ಕೆ ಸಾಮಾನ್ಯವಾಗಿ ಅಧಿಕಾರಿಗಳು 3 ಪ್ರಕಾರ ಅಂತ ಹೇಳ್ಕೊಂಡು ಬಂದ್ರಿ ಇಲ್ಲಿ. ಅಂದ್ರೆ ಉತ್ತಮ ಅಧಿಕಾರಿಯಲ್ಲಿ ಸಾಮಾನ್ಯ ಆ ತೀವ್ರ ಇಚ್ಛಾ ಇರ್ತದ. ಏನಿರ್ತದ? ತೀವ್ರ ಇಚ್ಛಾ. ಉತ್ತಮಾಧಿಕಾರಿ ಏನಿರ್ತಾನೆ ತೀವ್ರ ಇಚ್ಛಾ ಇದ್ದು 4 ಸಾಧನ ಸಹಿತ ಸಂಪನ್ನ ಇರ್ತಾನೆ. ಮಲವಿಕ್ಷೇಪ ದೋಷ ಅಂತೂ ಹೋಗೇ ಇರ್ತಾವ, ಕಳ್ಕೊಂಡ್ರೆ. ಮತ್ತು ಅವನಿಗೆ 4 ಸಾಧನ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮೋಕ್ಷತ ಈ 4 ಸಾಧನಗಳು ಸ್ಪಷ್ಟವಾಗಿ ಇರಬೇಕು. ಮೋಕ್ಷ ಅಂತೂ ಯಾವಾಗ ನಾ ಪಡೆದೇನಿ ಅಂತ ರಾತ್ರಿ ಹಗಲವರೆ ಅಷ್ಟು ತೀವ್ರ ಇಚ್ಛಾ ಇರಬೇಕು. ಇಷ್ಟು ತಯಾರಿ ಇತ್ತು ಆ ಸಿಂಪಿಯೊಳಗೆ ಹೆಂಗೆ ಮುತ್ತ ಆಗಿ ಹೋಗ್ತೈತಿ, ಹಂಗೆ ಉಪದೇಶ ಅವಂಗ ಬ್ರಹ್ಮ ಸ್ವರೂಪನ ಆಗಿಬಿಡ್ತಾನ. ಹಿಂಗೈತಿ. ಮಧ್ಯಮಾಧಿಕಾರಿಗೆ ಅವ್ ಮಧ್ಯಮ ಅಂದ್ರೆ ಹೆಂಗಿರ್ತಾನವ ಅಂದ್ರೆ ಸಾಮಾನ್ಯವಾಗಿ ಅವಂಗ ಮಂದಿರ್ತದೆ. ಇಚ್ಛಾ ಏನೈತಲ್ಲ ಇಚ್ಛಾ ಮಂದಿರ್ತದೆ, ತೀವ್ರ ಇರಂಗಿಲ್ಲ. ಮಂದಿ ಇಚ್ಛಾ ಇಟ್ಟುಕೊಂಡು ಅವ ವೇದಾಂತ ಶ್ರವಣ ಮಾಡ್ತಿರ್ತಾನೆ, ಹಿಂಗೆ ಕೇಳ್ತಿರ್ತಾನೆ. ಇವ್ರು 3 ಮಂದಿ ಇದ್ರಾಗ ಅದಾರ ಏನೋ ಅದಾರ. ಆ ವೇದಾಂತ ಶ್ರವಣ ಮಾಡ್ತಾನ, ಅದರಲ್ಲಿ ಪ್ರವೃತ್ತಿ ಆಗ್ಯಾನ. ಆದ್ರೆ ಅವಾಗ ತಿಳಿದಂಗ ಆಕೈತಿ. ತಿಳಿದಂಗಾಗಿ ಮತ್ತ ಮುಂದೆ ಕಸ ಹೊಡೆದಂಗ ಆಕೈತಿ. ಹಿಂಗಾಕೈತಿ. ಅದಕ್ಕೆ ಇವ ಏನು ಮಾಡ್ಬೇಕಾಕೈತಿ? ಅವ ಅಂತೂ ಒಂದು ಗಜ್ಜಿಗೆ ಅವನ ಕೆಲಸ ಮುಗಿತೈತಿ ಉತ್ತಮಂದ. ಅಂಥವ್ರು ಯಾರೋ ಒಬ್ರು, ಎಲ್ಲೋ ಒಬ್ಬ, ಕೋಟಿಗೊಬ್ಬ ಅಂಥವ್ರು ಸಿಗೋದು. ಅದಕ್ಕೆ ಮಧ್ಯಮರೇ ಹೆಚ್ಚು. ಅದಕ್ಕೆ ಅವರು ಮತ್ತೆ ಪುನಃ ಅದನ್ನು ಕೇಳಿ ಆವಾಗ ಬಳಿಕೆ ಬಹಳಷ್ಟು ಆಗಿ ಆವಾಗ ಗಚ್ಚಕೈತಿ. ಹಿಂಗಾಕೈತಿ ಅವ್ನು ಜ್ಞಾನ. ಅಂದ್ರೆ ಸ್ವಲ್ಪ ಕಾಲಾಂತರದಲ್ಲಿ ಆಕೈತಿ, ಅವಾಗ ಒಮ್ಮೆಲೆ ಆಗೋದಿಲ್ಲ ಅವನು. ಹೇಗೆ ಇನ್ನು ಕನಿಷ್ಠ ಅಧಿಕಾರಿಗಂತೂ ಅವ ಈಗ ಇನ್ನೂ ಅವಂಗಂತೂ ಭಾಳ ದಿನ ಬೇಕು. ಭಾಳ ದಿನ ಅಂದ್ರೂ ಏನೋ ಈ ಜನ್ಮದಾಗ ಆದ್ರೆ ಟೀಕ್ ಅನ್ಬೇಕು. ಇಲ್ಲ ಅಂದ್ರೆ ಅವ ಗೀತೆಯಲ್ಲಿ ಭಗವಂತ ಹೇಳ್ಯಾನ.
ಏನಂದಾನ? ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ ಅಂತೇಳಿ ಅವನ ಸಲುವಾಗಿ ನಾ ಮುಂದಿನ ಜನ್ಮದಾಗೆಲ್ಲ ರಿಸರ್ವೇಶನ್ ಮಾಡಿಟ್ಟೇನೆ, ಅವ ಮುಂದಿನ ಜನ್ಮಕ್ಕೆ ಕಡ್ಯಾಕ ಹಾಕಾನು ಅಂತ ಹೇಳ. ಹಿಂಗೆ ಅಧಿಕಾರಿಯ ಪ್ರಭೇದ ಅದಾವು. ಅದಕ್ಕೆ ಇದು ಹೆಂಗೈತಿ ಅಂತಂದ್ರೆ ಒಂದು 3 ಗೊಂಬಿದ್ದು ಆತ, 3 ಗೊಂಬಿದ್ದು. ಅವು ಯಾವ ಅಂದ್ರೆ ಒಂದು ಪ್ಲಾಸ್ಟಿಕ್ ಗೊಂಬೆ, ಪ್ಲಾಸ್ಟಿಕ್ದು ಗೊಂಬೆ ಇರ್ತಾವ, ಒಂದು ಪ್ಲಾಸ್ಟಿಕ್ದು, ಒಂದು ಅರಿಬಿದ ಗೊಂಬೆ, ಒಂದು ಸಕ್ರೆ ಗೊಂಬೆ. ಇವು 3 ಅಮಾಸೆ ಐತಿ ನಾವು ಹೊಳಿ ಜಳಕ ಮಾಡಿ ಬರೋನು ಅಂತ ಮಾತಾಡಿದ್ವು ಹೊತ್ತಾವು. ಎಲ್ಲಿ ಅಮಾಸೆ ಐತಿ ಹೊಳಿ ಜಳಕ ಮಾಡೋನು ಅಂಥೇಳಿ ಹೊಳಿಗೆ ಹೋದ್ವು ಅವು. ಎಲ್ಲಿ ಪಡ್ಸಲಿಗೆ ಹೋಗಿ ಹೊಳ್ಯಾಗ ಜಳಕ ಮಾಡಿದ್ವು. ಜಳಕ ಮಾಡಿದನು ಹೊಳ್ಯಾರು ಮತ್ತು ಮುಳುಗಿ ಜಳಕ ಮಾಡ್ಬೇಕು. ಜಳಕ ಮಾಡಿ ಮುಂದೆ ಪ್ಲಾಸ್ಟಿಕ್ ಗೊಂಬಿತ್ತಲ್ಲ ಅದು ಹೊರಗೆ ಬತ್ತು. ಏನಿಲ್ಲ ಬುರ್ರ ಪುಸ್ತ ನೀರ ಪ್ಲಾಸ್ಟಿಕ್ ನೀರೇನು ಹಿಡಿಬೇಕ? ಏನು ಹಿಡ್ದೇ ಇಲ್ಲ. ಅದು ಕಾದ ಕಬ್ಬಿಣದ ಮೇಲೆ ಎರೆದಂತೆನ ಇಲ್ಲಿ ಸೇಮ್. ಅದು ಪ್ಲಾಸ್ಟಿಕ್ ಗೊಂಬಿ ಏನಿಲ್ಲ, ನೀರ ಪರ ಅಲ್ಲೇ ಇಲ್ಲಿ ಹತ್ತು ಬರ್ತದ. ಅರಿವಿ ಗೊಂಬಿ ಅದು ತೋದ ಮತ್ತು ನೀರು ಒಂದಿತ್ತ ತೋದು ಬಂದಿತ್ತಲ್ಲ ಅದು ನೀರು ಅದನ್ನ ಮತ್ತೆ ಇದ್ವಲ್ಲ ಒಂದಿಟ್ಟು ಹಿಂಡಿದ್ರೆ ನೀರು ಬೀಳ್ತಾವ. ಅದನ್ನ ನೀರು ಹಿಡ್ಕೊಂಡು ಬಂದಿತ್ತು. ಬಂದು ಅದು ಬಿಸಿಲಿಗೆ ಬಿದ್ದು ಕೂಡಲೇನ ಮುಂದೆ ಮತ್ತು ಒಣಗೆಲ್ಲ ನೀರು ಇಲ್ದಂಗೆ ಆಯ್ತದ. ಹಂಗೆ ಉಪದೇಶ ಕೇಳಿದ್ದಿತ್ತು ಮತ್ತು ಕಾಲಾಂತರದಲ್ಲಿ ಹೋಯ್ತು. ಹಿಂಗೆ ಇನ್ನೊಂದಿತ್ತು ಸಕ್ರಿಗೊಂದು ಬರಲಿಲ್ಲ. ಅದು ಅಲ್ಲೇ ಹೊಳಿನ ಆಯ್ತದ. ಕರಿಗೆ ಅದನ್ನ ಆಯ್ತು. ಹಿಂಗೆ ಅದು ಏನಾಗ್ಬಿಡ್ತದಂದ್ರೆ ನೀರು ಇದರ ಸ್ವರೂಪ ಆಗಿಬಿಡ್ತ. ಹಂಗೆ ಅವ ದೇವ ಬಗಾಯ್ಲ ಗೇಲೋ ದೇವಕ್ಕೆ ಹೋವುನ ಟೇಲೋ. ದೇವ್ರ ನೋಡ್ಲಾಕ್ ಹೋದ್ನಿ ನಾ ದೇವ್ರ ಆಗಿಬಿಟ್ನಿ ತನ್ನುವಂಗ ಆ ಸಕ್ರಿ ಗೊಂಬಿಗತೆ ಹಂಗ ಅವ ಬ್ರಹ್ಮನೇ ಆಗಿಬಿಡುತ್ತಾರೆ. ಹೇಗದ? ಅದಕ್ಕೆ ಇನ್ನೂ ಅನೇಕ ಉದಾಹರಣೆಗಳನ್ನು ಹೇಳ್ಬೋದು. ಏನು? ಉತ್ತಮ ಅಧಿಕಾರಿ ಕರ್ಪೂರದಂತಿರ್ತಾನೆ. ಕರ್ಪೂರ ನೋಡಿಲ್ಲ? ಬೆಂಕಿ ಹಚ್ಚಿದ ಕೂಡಲೇನ ದೇವ್ರ ಮುಂದೆ ಹಾಕಿ ಬೆಂಕಿ ಹಚ್ಚಲ್ಲ, ಕಡ್ಡಿ ಬಾರ್ದು ಹಚ್ಚಿದ ಕೂಡಲೇನ ಊರದ ಏನು ಬೂದಿ ಸೈ ತುಳಿಯಂಗಿಲ್ಲ. ಹಂಗೆ ಹಸನ ಮುಕ್ತನಾವ. ಹಿಂಗದಾನ. ಉಪದೇಶ ಪಡೆದ ನಂತರ ಅವ ಪೂರ ಹಸನ ಆಗಿಬಿಡ್ತಾನೆ. ಆದ್ರೆ ಮತ್ತೊಬ್ಬ ಮಧ್ಯಮಾಧಿಕಾರಿ ಹೆಂಗಿರ್ತಾನಂದ್ರೆ ಆ ಒಣ ಕುಳ್ಳಿನ ಗತಿ ಇರ್ತಾನೆ. ಒಣಗಿದ ಕುಳ್ಳು ಇರ್ತಾವಲ್ಲ, ಕುಳ್ಳ ಅವಕ್ರ ಗತಿ. ಆ ಒಣ ಕುಳ್ಳ ಸುಡ್ತದೆ ಕರೆ. ಅದಕ್ಕೆ ಸ್ವಲ್ಪ ಟೈಮ್ ತಗೋದು. ಹೌದಲ್ಲ? ಕರ್ಪೂರ ಗತಿ ಬಗ ಬಿಡ್ದು 1 ಮಿನಿಟ್ದಾಗ ಹಂಗೆ ಮುಗಿಯಂಗಿಲ್ಲ. ಸ್ವಲ್ಪ ಟೈಮ್ ನಿಧಾನವಾಗಿ ಸುಡ್ತದೆ ಅಂತೂ ಟೈಮ್ ತಗೋತದೆ. ಹಂಗೆ ಮಧ್ಯಮಾಧಿಕಾರಿಗೆ ಟೈಮ್ ಭಾಳ ಜನ ಕೇಳ್ಬೇಕವ ಹೆಂಗದ. ಮತ್ತು ಕನಿಷ್ಠ ಅಧಿಕಾರಿ ಇದ್ದ ಅಂದ್ರೆ ಅವ ಹಸಿ ಕುಳ್ಳಿದ್ದಂಗೆ ಇರ್ತಾನೆ. ಹಸಿ ಕುಳ್ಳ ಇನ್ನ ಹಸಿದೈತಿ ಅಂದ್ರೆ ಅದು ಈಗ ಸುಡ್ತೈತೆ ಇಲ್ಲೋ ಅಂತೂ ಒಂದ್ ಸುಡ್ತೈತೆ ಅಂದ್ರೂ ಅದೇನ ಇವತ್ತೇನು ಆಗೋ ಪೈಕಿ ಅಲ್ಲ, ಹಿಂಗೂ ಆಗ್ಬೋದು. ಹೌದಿಲ್ಲ? ಹಿಂಗೆ ಆಗ್ತೈತಿ. ಮತ್ತು ಇನ್ನೂ ಒಬ್ಬ
ಅಧಮ ಅದ್ ಹಿಂಗಿರ್ತಾರ ಮತ್ತೆ ಇವ್ನು ಇರ್ತಾರ ಕೆಳಗಿನವ್ರು ಅವ್ ಮತ ಅವ್ ಹ್ಯಾಂಡ್ ಇದ್ದಂಗೆ ಇರ್ತಾನೆ.